ಭೀಷ್ಮ. ಭೀಷ್ಮ? ಹೌದು. ನಿನ್ ಕಷ್ಟ ಕೊಟ್ಟ? ಅವನ ಮೇಲೆ ಒಂದು ಸೇಡಿದೆ. ಯಾವುದು ಗೊತ್ತಾ? ಅವನನ್ನ ಕೊಲ್ಲಬೇಕು ಅಂತ ಹೆಣ್ಣಿನ ಸೇಡು ಮಾಡ್ತಿ. ಆದ್ದರಿಂದ ನೀನು ಅಲ್ಲಿಗೆ ಬಂದು ಅವನನ್ನ ಕೊಂದು ನನ್ನ ಆಸೆಯನ್ನ ಈಡೇರಿಸಿ ಅಂತ ಹೇಳಿ ಆದ್ರೆ ಏನು ನಿನ್ನ ಮನ ಮೆಚ್ಚಿದ ಮನೆ ಮೆಚ್ಚುವ ಮನೆ ಬೆಳಗುವ ಮಡದಿಯಾಗುತ್ತೆ. ಹೌದೇನಂತ ತರುಣಿ ಹೇಳಿ ಶಬರಪತಿ ಹುಂಗರಿದೆ ಕಾಶೀಶನ ತರಳೆಯರನು ತಂದು ಬರಿದೆ. ಕಾಶೀಶನ ತರಳೆಯರನು ತಂದು ವರಿಸ ಜೊತೆಗೆ ಬಿಟ್ಟಲು ಬೆಳಿಗಲು ವರಿಸ ಜೊತೆಗೆ ಬಿಟ್ಟಲು ಹೌದೇನ ಸುರಾನಾದ್ರೆ ಸುತ್ತ ಆ ಭೀಷ್ಮಪ್ಪ ಅಂದ್ರೆ ನೀನೇ ಸರಿ ನೀನು ಆಧಾರ ನಿನ್ನಲ್ಲಿ ಎರಡು ಪ್ರಶ್ನೆ ಮತ್ತೆ ಏನು ಹೌದೇನ ಸ್ವಲ್ಪ ದಿವಸಗಳ ಹಿಂದೆ ನೆನಪು ಮಾಡ್ಕೊಳ್ಳೇನ ಕಾಶಿ ಕ್ಷೇತ್ರಕ್ಕೆ ಹೋದಂತೆ ಹೌದಾ ಪ್ರತಾಪ ಸರ್ ಅಂಬಿಕೆ ಅಂಬಾಲಯರು ತಂದೆ ಹತ್ತಾರೆ. ಆಮೇಲೆ ಅಂಬಿಕೆ ಅಂಬಾಲಯರು ತಮ್ಮಂದ್ರೆ ಮದುವೆ ಮಾಡಿಸ್ಕೊಡ್ತೀಯ ಅದೇ ನೀನೇ ಅಷ್ಟೇ ಅಲ್ಲವತ್ತೆ ಇದ ಅಂಬಿಯನ್ನು ಮದುವೆ ಆಗದೆ ತಿರಸ್ಕಾರ ಮಾಡಿ ಬಿಟ್ಟಿಯಂತೆ ಏನೇ ಮಗ ಮಾತ ನೀನ್ ಯಾಕೆ ಹೋದೆ ಮತ್ತೆ ಅಷ್ಟೇ ಅಲ್ಲವತ್ತ ನೀತಿ ಶಾಸ್ತ್ರವನ್ನು ಅರಿತವರಿಗೆ ಸಕಲ ಶಾಸ್ತ್ರವನ್ನು ಅರಿತಂತಹ ನೀನು ನೀತಿ ತಪ್ಪಬಹುದು ಎಂಬ ಕೇಳ್ತೀರ ಮಾತ್ರ ನೀತಿ ಶಾಸ್ತ್ರವ ಬೇಡನು ನೀತಿ ಶನವ ಬೇಡನು ಶನಕರಿಗೆ ಸೂತನ ಬೇಡಿಗಲು ಶನಕರಿಗೆ ಸೂತನ ಬೇಡಿಗಲು ಈ ತರುಣಿಯ ಮತಿನಿಂದ ಬಂದವನರು ಜಾತಿಯವರು ಕೇಳಲು ಭೀಷ್ಮನ ಎದುರಿಗೆ ನಿಂತು ಭೀಷ್ಮ ನೀನು ತಪ್ಪಿದ್ದೆ ನೀತಿ ನಡವಳಿಕೆ ಸರಿಯಿಲ್ಲ ಎಂಬುದಾಗಿ ತಿಳಿಸುತ್ತಿದ್ದೀಯಲ್ಲ. ಉನ್ನತೋನ್ನತವಾದಂತಹ ಕುಲದಲ್ಲಿ ಹುಟ್ಟಿ ನೀತಿಶಾಸ್ತ್ರವನ್ನ ವಿಶೇಷವಾಗಿ ಅಭ್ಯಸಿಸಿ ಅದರ ಮೇಲೆ ಪಾಂಡಿತ್ಯವನ್ನು ಪ್ರಭುತ್ವವನ್ನು ಪಡೆದುಕೊಂಡಂತಹ ಅನೇಕರ ಹೆಸರನ್ನ ಕೇಳಿದ್ದೇವೆ ನಾವು. ಶೌನಕರ ಹೆಸರನ್ನು ಕೇಳಿದ್ದೇವೆ, ಗಾರ್ಗ್ಯರ ಹೆಸರನ್ನು ಕೇಳಿದ್ದೇವೆ, ಸೂತ ಮುನಿಗಳ ಹೆಸರನ್ನು ಕೇಳಿದ್ದೇವೆ. ಆದರೆ ಅವರಲ್ಲಿ ಯಾರೊಬ್ಬನು ನೀನಲ್ಲ. ಕಾಡಿನಲ್ಲಿ ಅಂಡಲೆಯುತ್ತ ಕಾಡಿನ ಮೃಗ ಪಕ್ಷಿಗಳನ್ನ ಬೇಟೆಯಾಡಿ ಬದುಕುವಂತಹ ಯಕ್ಕಶ್ಚಿತ ಕಿರಾತ ನೀನು. ಕಿರಾತ ಇದು ಈ ಭೀಷ್ಮನ ಗುಣವೇ ನಿನಗೆ ಬೇಡ, ನೀತಿಶಾಸ್ತ್ರದ ಗುಣವೇ ಬೇಡ ನಿನಗೆ. ನನ್ನ ದಾರಿಯನ್ನ ಭೀಷ್ಮಪ್ಪ ನಿನ್ನ ಬಿಡುವ ಗಾಡಿಗೆ ನಾನು ಯಾರು ಗೊತ್ತಾಗ್ತಾನ
ಯಾಕೆಲ್ಲ ಹೋಗ್ತೀನಿ ನಾನು ಮತ್ತೆ ಕಾಡಿನ ರಾಜ ಆಗ್ತೀರ ಮತ್ತೆ ನೀನೇನಾದ್ರೂ ಬೀಸಣ ನೀನೇನು ಸಿಡಿದೆ ಅಂತ ಆದ್ರೆ ನಾನು ಸಿಡಿದೆ ಗಂಡು ಬಿದ್ದಾತಾನೆ ಒಳ್ಳೆ ಮಾತಿನ ಕುಡದ ಬಿಡ ಕರುಳೊಗಿವೆನು ನಿಶ್ಚಯ ಕುಡದ ಬಿಡ ಕರುಳೊಗಿವೆನು ನಿಶ್ಚಯ ಎಲ್ಲ ಜನರಿಗರಿ ಒಂದು ಶಿಕ್ಷಿತ ಧುರ ಮಲ್ಲರನೇ ನೀತಿ ಶಾಸ್ತ್ರ ಪಾಠವನ್ನು ಹೇಳುವಕ್ಕೆ ಆ ಜಾತಿ ಈ ಜಾತಿ ಅಂತಿಲ್ಲ ಮತ್ತೆ ಇದ ಒಳ್ಳೆ ಮಾತಿಗೆ ಹೇಳ್ತೇನೆ ಅಂಬಿಯನ್ನು ಮದುವೆ ಆದ್ರೂ ಒಳ್ಳೆ ಇಲ್ಲಾಂದ್ರೆ ಕಳ್ಳನು ನಿನಗೆಲೋ ದುರುಳ ಕೈಲಾತನೆ ವ್ಯಥೆಯೇನು ನಿನಗೆ ದುರುಳ ಕೈಲಾತನೆ ವ್ಯಥೆಯೇನು ನಿನಗೆ ದುರುಳ ಕೈಲಾತನೆ ಮತಿಹೀನ ಮುಚ್ಚು ಮಾಯ ಸತಿಯ ತಮ್ಮನೋ ಭಾವನೋ ಮಗನೋ ಪಿತ ಜನ ಏನು ಮತ್ತೆ ಸಹಜವಾಗಿ ಈಕೆಯ ಹಿತ ಸಂಬಂಧಿಗಳು ಬಂದು ಈ ಭೀಷ್ಮನನ್ನ ಪ್ರಶ್ನಿಸಿದ್ದರು. ಅವರ ಪ್ರಶ್ನಿಸುವಂತಹ ಅಧಿಕಾರವನ್ನು ಪ್ರಶ್ನಿಸುವಂತಿರಲಿಲ್ಲ ಈ ಭೀಷ್ಮ. ಆದರೆ ಸದ್ಯ ಬಂದು ಅಂಬೆಯ ಹಿತಚಿಂತಕನಂತೆ ವ್ಯವಹರಿಸುತ್ತಿರುವ ನೀನು ಯಾವ ರೀತಿಯಿಂದಲೂ ಆಕೆಗೆ ಸಂಬಂಧಿಸಿದಂತಹ ವ್ಯಕ್ತಿ ಅಲ್ಲ. ಅದಕ್ಕಾಗಿ ಸಾರಿ ಸಾರಿ ಹೇಳುತ್ತಿದ್ದೇನೆ, ಏನು ಮತ್ತೆ ಈ ಭೀಷ್ಮನನ್ನ ಕನಕಿ ದುರಂತವನ್ನ ಎದುರು ಹಾಕಿಕೊಳ್ಳಬೇಡ. ನಡೆದು ಬಿಡು ಕಾಡಿಗೆ. ಭೀಷ್ಮ ನೀನಲ್ಲ ಮತ್ತ ನಿನ್ನ ಬಿಡ ಮುಕ್ಕಣ್ಣ ಗಂಜನೋ ನಿನ್ನ ಬಿಡ ಮುಕ್ಕಂಡ ಬಂದು ಸಾಹಿಬಲಿಕ್ಕಿಲ್ಲ ಮಗನ. ನಿನ್ನ ಪೌರುಷ ಸುಡುವುದೇ ನಂಬಿದಿರು ಸುಡುವುದೇ ನಂಬಿದಿರು ಮುಕ್ಕಣ್ಣನಿಗೂ ಅಂಜದಂತಹ ಮಹಾವೀರನಿ ಸೆರೆ ಸಿಕ್ಕಿದ್ದಿ. ಕರೆಸು
ಯಾರಿದ್ದಾರೆ ಈ ಭೀಷ್ಮನನ್ನ ಎದುರಿಸಿ ನಿನ್ನನ್ನ ಸೆರೆಯಿಂದ ಬಿಡಿಸಬಲ್ಲಂತಹ ಗಂಡನೆಯ ವೀರ? ಭೀಷ್ಮಪ್ಪ ತಪ್ಪಾಯ್ತು ಅಂತೀರಿ ಮಾತ್ರ, ಏನೇನು ಹೇಳಬಿಟ್ಟೆ ಮಾತ್ರ. ನಾನು ನಾನಾಗಿ ಬಂದದ್ದಲ್ಲ ಮಾತ್ರ. ದುಷ್ಟ ಮಾನಿನಿಯಳ ಮಾತಿಗೋ ಸುಗ ಬಂದೆ, ದುಷ್ಟ ಮಾನಿನಿಯಳ ಮಾತಿಗೋ ಸುಗ ಬಂದೆ, ಕೆಟ್ಟನು ಸಲಯನ್ನ ದಯದಿ, ಕೆಟ್ಟನು ಸಲಯನ್ನ ದಯದಿ, ಕೆಟ್ಟ ಮಾತುಗಳು ಸೂರಿದ ಕ್ಷಮಿಸನ್ನುತ್ತ ಭೀಷ್ಮ, ಕೆಟ್ಟ ಮಾತುಗಳು ಸೂರಿದ ಕ್ಷಮಿಸನ್ನುತ್ತ ಸೃಷ್ಟಿಯೊಳರಗಲು ಕಂಡು ದಯಾಮಯ ಅಂತಿದೆ ಮತ್ತ. ಭೀಷ್ಮಪ್ಪ ಕರುಣೆಯಿಂದ ನನಗೆ ಕಾಪಾಡಬೇಕು ಮತ್ತ. ನಾನು ತಪ್ಪನ್ನು ಮಾಡಿದ್ದೇನೆ ಮತ್ತ. ಏನೇನು ಆಗಲಿ ಎಂದು ಭೀಷ್ಮಪ್ಪ ಏನೆಂದರೂ ನಿನ್ನ ಸರಳ ಸ್ವಭಾವವನ್ನು ಅರ್ಥ ಮಾಡಿಕೊಂಡಿದ್ದಾನೆ ಈ ಭೀಷ್ಮ. ಪುನಃ ಇನ್ನೊಮ್ಮೆ ಇಂತಹ ಅವಿವೇಕದ ಕೆಲಸಕ್ಕೆ ಮನಸ್ಸು ಮಾಡಬೇಡ. ಭೀಷ್ಮಪ್ಪ ನಡೆದು ಬಿಡಪ್ಪ. ನಾನು ನಾನಾಗಿ ಬಂದದ್ದಲ್ಲ ಮತ್ತ. ಈ ಹೆಣ್ಣಿಗೋಸ್ಕರ ಬಂದೆ. ಇದು ಬ್ಯಾಟಿ ಆಡ್ತಾ ಇರುವಂತಹ ಸಮಯದಾಗ ಈ ಹೆಣ್ಣು ಕಣ್ಣು ಬಿತ್ತು ಮತ್ತ. ಅರ್ಥ ಮಾಡಿಕೊಳ್ಳಬಲ್ಲ ನಿನ್ನ ಸ್ಥಿತಿಯನ್ನ, ಯಾಕೆ ಬಂದೆ ಎನ್ನುವುದನ್ನು. ಒಂದು ಕಣ್ಣು ಮುಚ್ಚಿತ್ತು, ಒಂದು ಕಣ್ಣು ತೆರೆದು ಹೋಗ್ತು ಮತ್ತ. ಹೋಗಿ ಕೇಳಬಿಟ್ಟೆ ಮತ್ತ. ನೀನ್ ಯಾರು, ಯಾಕೆ ಬಂದಿದ್ಯಾ? ನಿನ್ನ ನಾನು ಮದುವೆ ಆಗ್ಬೇಕು ಅಂತ ಕೇಳಿಬಿಟ್ಟೆ ಮತ್ತ. ಆಗ ಅವ್ರು ಹೇಳಿದ್ರು ಮತ್ತ, ಇದಾ ನಾನು ನಿನ್ನ ಮದುವೆ ಆಗ್ತೀನಿ. ಅದು ಒಂದು ಮಾತು ಉಂಟು, ಆ ಭೀಷ್ಮಪ್ಪರು ಕೊಂದ್ರೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಲ ಮತ್ತ. ಆ ಮಾತಿಗೋಸ್ಕರ ಬಂದೆ. ದಯವಿಟ್ಟು ಕ್ಷಮಿಸಬೇಕು. ಆಗಲಪ್ಪ, ಕ್ಷಮಿಸಿದ್ದೇನೆ, ಕ್ಷಮಿಸಿದ್ದೇನೆ. ಹೋಗಿಬಿಡು, ನಿನ್ನ ಪಾಡಿಗೆ ನೀನು ಹೋಗಿಬಿಡು. ನಿನ್ನ ಸೆರೆ ಹೊರಿಬೇನೆಂದು ಖಡ್ಗಮವು ಜಲ ಬಿದ್ದ ಶಬರ, ಮೂರ್ಖಳ ಅಂತಿನ ಮತ್ತ. ನಿನ್ನಿಂದಲಾಗಿ ನಾನು ಈ ಸ್ಥಿತಿ ಆಯ್ತು ಮತ್ತ. ಅಷ್ಟೇ ಅಲ್ಲ, ಈ ಗಂಡು ಮಕ್ಕಳು ನಿನ್ನ ಕಣ್ಣಲ್ಲಿ ಕಂಡು ಹಾಳಾಗ್ತಾರ ಮತ್ತ. ಈ ಇರಬಾರ್ದು ಮತ್ತ. ನಿನ್ನ ಕೊಂದ ಕಾಯಿತಾರ. ಇಲ್ಲ ವಿರಾಟ, ಏನಿದು ನಿನ್ನ ಸ್ವಭಾವವೇ ಹೇಗೆ? ಪುನಃ ಇನ್ನೊಂದು ಬಗೆಯ ಅವಿವೇಕದ ಕೆಲಸಕ್ಕೆ ಮನಸ್ಸು ಮಾಡುತ್ತಿದ್ದಿ. ಎಷ್ಟೆಂದರೂ ಹೆಣ್ಣು ಹೆಂಗಸು, ಈಕೆಯ ಮೇಲೆ ಕೈ ಮಾಡುವುದು ನಿನ್ನಂತಹ ವೀರನಿಗೆ ತಕ್ಕ ಕೆಲಸವಲ್ಲ. ಆಗ್ಲಿ ಮತ್ತ. ನಿನ್ನ ಹೆಣ್ಣಿನ ಚಟಾಣ ಬಿಟ್ಟು ಮತ್ತ. ನಿನ್ನ ಹೆಣ್ಣಿನ ಮುಖ ನೋಡಿದ್ರೆ ಮತ್ತ ಹೋಗಿ ಬರ್ತೇವೆ. ಶಬತಾಳಿ ಮನೆ ಒಳಗೆ ಕಾಶೇಶ್ವರನಲ್ಲಿ ಭೀಷ್ಮನೊಳಂದಳು. ಶಿರವಚಂಡಾಡುತ್ತಿಯ ಸೋದರನ್ನು, ಶಿರವಚಂಡಾಡುತ್ತಿಯ ಸೋದರನ್ನು ಕೋಣೆ ಕಳೆದವನೆಂದನು ಕೋರಿ ನಂದಿಸಿದ ನಾನು. ನಾನು ಬಂದಿರುವಂತಹ ಕಿರಾತಪತಿಯನ್ನ ಗೆಲ್ಲಿದೆ ಅಂತ ಅಹಂಕಾರದಿಂದ ಉಪಬೇಡ, ಬರುತ್ತಿರಬೇಡ. ಪರ್ವತಕ್ಕಿಂತ ದೊಡ್ಡ ಪರ್ವತ ಇದೆ, ನದಿಗಿಂತ ದೊಡ್ಡ ಸಮುದ್ರ ಇದೆ, ಈ ಪರಾಕ್ರಮಿಗಿಂತ ದೊಡ್ಡ ಪರಾಕ್ರಮಿಗಳಿದ್ದಾರೆ. ಅಂತವರನ್ನ ಅರಸಿ ತಂದು ನಿನ್ನ ಶಿರವನ್ನ ಚಂಡಾಡಿಯೇ ತೀರ್ತೇನೆ, ಚಂಡಾಡಿಯೇ ತೀರ್ತೇನೆ. ದಂಡ ಪಡೆಗೆ ದಂಡ ಪಡೆಗೆ ಸಂಭಾರವೆಂದಾದ ಹೀವೆ ಕಡೆಗೆ, ಸಂಭಾರವೆಂದಾದ ಹೀವೆ ಕಡೆಗೆ, ಚಿತ್ತ ಮಾರ್ಗದ ಉಳಿದರೆ ಕರ್ತಗಳ ಕೊಟ್ಟೆ ಕೊನೆಯುವ ಹೋಗರೆ. ನಿಂದ ಹಾಗೂ ನಿನ್ನ ಬೆಂಬಲಿಗರಿಂದ ಬರಬಹುದಾದಂತಹ ಎಂತಹ ಪ್ರಬಲವಾದಂತಹ ಪ್ರತಿಭಟನೆಯನ್ನೇ ಆಗಲಿ ಅತ್ಯಂತ ಸಮರ್ಪಕವಾದಂತಹ ರೀತಿಯಲ್ಲಿ ಎದುರಿಸಿ ದಕ್ಕಿಸಿಕೊಳ್ಳಬಲ್ಲಂತಹ ಸಾಮರ್ಥ್ಯ ಈ ವಿಶ್ವನಿಗೆ. ಆದಷ್ಟು ಶೀಘ್ರವಾಗಿ ಹಸ್ತಿನಾವತಿಯ ಎಲ್ಲೆಯನ್ನ ದಾಟಿ ದೂರ ಹೋದೇ ಆದರೆ ಸರಿ, ಇಲ್ಲವಾದರೆ ದೂತರ ಮೂಲಕವಾಗಿ ನಿನ್ನನ್ನು ಹೊರಗಟ್ಟಬೇಕಾದಿತ್ತು. ಆಚಾರ್ಯ, ನಿಮ್ಮ ಪದತಲದಲ್ಲಿ ಬಂದು ಕೈ ಮುಗಿದು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಆಗಾಗ ಬಂದು ನಿಮಗೆ ಕಷ್ಟವನ್ನು ಕೊಡ್ತಾ ಇದ್ದೇನೆ, ನಾನು ಕಷ್ಟವನ್ನು ಉಣ್ತಾ ಇದ್ದೇನೆ. ಈ ಅಂಬೆಯ ಪರಿಸ್ಥಿತಿ ಏನಾಗಿದೆ ಅಂತ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಅಂಬೆಯ ಪರಿಸ್ಥಿತಿಯಲ್ಲಿ ನಿಮ್ಮ ಒಂದು ಅಕ್ಕನೋ ತಂಗಿಯೋ ಇದ್ದಿದ್ರೆ ನೀವು ಏನ್ ಮಾಡ್ತಾ ಇದ್ರಿ ಹೇಳಿ? ಆಗಾಗ ಒಂದು ಮದುವೆ ಆಗು ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುವುದಕ್ಕೊಂದು ಕಾರಣ ಇದೆ. ನನ್ನ ಬದುಕಿಂದು ಒಡೆದ ಕನ್ನಡಿಯಂತೆ ಚಿತ್ರವಾಗಿ ಹೋಗಿದೆ. ಅಪ್ಪ ಕೈ ಎತ್ತಿ ನಿಮಗೊಪ್ಪಿಸಿದ್ದಾನೆ, ನೀವು ಮದುವೆ ಆಗುವ ಹಾಗಿಲ್ಲ. ಸಾಲ್ವ ಮಾತು ಕೊಟ್ಟಿದ್ದ, ಸಾಲ್ವನ ಕಡೆಗೆ ಹೋದ್ರೆ ಸಾಲ್ವ ತಿರಸ್ಕರಿಸಿದ್ದಾನೆ. ಈಗ ನಾನು ಎಲ್ಲಿಗೆ ಹೋಗಲಿ? ತಿರುಗಿ ಅಪ್ಪನ ಮನೆಗೆ ಹೋದ್ರೆ ಅಪ್ಪ ಆಶ್ರಯವನ್ನು ಕೊಡುವುದಿಲ್ಲ. ನನ್ನ ಬದುಕಿನಲ್ಲಿ ಮದುವೆ ಎನ್ನುವಂತಹ ಸಂಸ್ಕಾರ ಇಲ್ಲ.
ಸಾಲನಲ್ಲಿಗೆ ಹೋದ್ರೆ ತಿರಸ್ಕರಿಸ್ತಾನೆ, ನೀವೇ ಮದುವೆ ಆಗುವುದಿಲ್ಲ. ಹಾಗಿದ್ರೆ ನನ್ನ ಬದುಕೇನಾಗಬೇಕು? ಸ್ವಲ್ಪ ಯೋಚನೆ ಮಾಡಿ. ನೀವೇ ಅಲ್ವೇ ಲೋಕದ ಹೆಣ್ಮಕ್ಕಳೆಲ್ಲ ತನ್ನ ತಾಯಿ ಗಂಗೆಗೆ ಸಮಾನ ಅಂತ ಪ್ರತಿಜ್ಞೆ ಮಾಡಿದವರು. ನಿಮ್ಮ ಎದುರಿಗೆ ಹೆಣ್ಣೊಬ್ಬಳ ಬದುಕು ಹನನವಾಗುವಾಗ, ನಾಶವಾಗುವಾಗ ನೋಡಿ ಸುಮ್ಮನೆ ಇರ್ತೀರಾ? ನಿಮ್ಮ ಹೃದಯ ಕಲ್ಲಾಗಿದೆಯೇ? ಅಂಬೆಯ ಬದುಕು ಹೀಗಾಗಬಾರ್ದಿತ್ತು. ಸಾಲ್ವನನ್ನು ಮದುವೆ ಆಗಬೇಕಿತ್ತು. ಹಾಗಿದ್ರೆ ತಪ್ಪು ಹೋಗಿದ್ ಯಾಕಾಗಿ? ನೀವು ರಥದಲ್ಲಿ ಕೂಡ್ರಿಸಿ ಕಣೆ ತಂದ್ರಿಂದ ಈಗ ನೀವು ಮನ ಮಾಡಿದ್ರೆ ಅಂಬೆಯ ಬದುಕನ್ನ ಹಸನವಾಗಿಸುವುದಕ್ಕೆ ನಿಮ್ಮಲ್ಲಿ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಹೋಗಿ ಸಾಲ್ವನ ಜುಟ್ಟು ಹಿಡಿದು ಎಳೆತಂದು ನನ್ನ ಕೊಳ್ಳಿಗೆ ಮಾಂಗಲ್ಯ ಕಟ್ಟಿಸಿ. ಅದಲ್ಲದಿದ್ರೆ ನೀವಾದ್ರೂ ನನ್ನ ಕೊಳ್ಳಿಗೆ ಮಾಂಗಲ್ಯವನ್ನು ಕಟ್ಟಿ. ಲೋಕದಲ್ಲಿರುವಂತಹ ಹೆಣ್ಮಕ್ಕಳೆಲ್ಲ ಬೆಳೆದು ದೊಡ್ಡವರಾಗ್ತಾರೆ. ಮದುವೆಯಾಗಿ ಪತಿಯ ಜೊತೆಯಲ್ಲಿ ಪತಿಗ್ರಹವನ್ನ ಸೇರಿ ಸಂತೋಷದಿಂದ ಬದುಕನ್ನು ಸಾಗಿಸ್ತಾರೆ. ಹಾಗಿದ್ರೆ ಅಂಬೆಯೂ ಒಬ್ಬಳು ಹೆಣ್ಣು. ಈ ಅಂಬೆಯ ಕೊಳ್ಳಿಗೆ ಮಾಂಗಲ್ಯ ಕಟ್ಟುವಂತಹ ಒಂದು ಗಂಡು ಹುಳವು ಪ್ರಪಂಚದಲ್ಲಿ ಇಲ್ಲವೇ? ಇದ್ದಾನೆ. ಯಾರು ಮುಂದುವರುವುದಿಲ್ಲ. ಯಾಕೆ? ಹುಲಿಯ ಬೇಟೆ ಉಳಿದ ಯಾವ ಪ್ರಾಣಿಯೂ ತಿನ್ನುವುದಿಲ್ಲ. ಹಾಗೆಯೇ ಭೀಷ್ಮನನ್ನು ಕರೆತಂದಿದ್ದಾನೆ. ಉಳಿದವರು ಯಾರೂ ಮದುವೆ ಆಗುವುದಿಲ್ಲ. ಸಾಲುವ ಬಿಡುವುದಕ್ಕೆ ಪ್ರಬಲವಾದ ಕಾರಣವೂ ಇದೆ. ಆದ್ದರಿಂದ ನೀವು ಅಲ್ಲದೆ ನನಗೆ ಅನ್ಯರು ಗತಿ ಇಲ್ಲ. ನನ್ನ ಬಾಳನ್ನ ಹಾಳು ಮಾಡಬೇಡಿ ಆಚಾರ್ಯ. ನನ್ನ ಬದುಕಿಗೊಂದು ಅರ್ಥವನ್ನು ಕೊಡಿ. ಇದೋ ಪ್ರಾರ್ಥಿಸ್ತಾ ಇದ್ದೇನೆ, ಬೇಡಿಕೊಳ್ತಾ ಇದ್ದೇನೆ. ರಾಜಕುಮಾರಿ, ಎಂತಹ ದುರವಸ್ಥೆಯನ್ನ ತಂದುಕೊಂಡಿದ್ದೀರಿ, ಎಂತಹ ಹತಾಶ ಸ್ಥಿತಿಯನ್ನ ತಂದುಕೊಂಡಿದ್ದೀರಿ. ರಾಜಕುಮಾರಿಯಾಗಿ ಹುಟ್ಟಿ ಸುಖ ಸಮೃದ್ಧಿಯಿಂದ ತನ್ನ ಬಾಲ್ಯವನ್ನ ಕಳೆದವಳು. ನಿನ್ನ ಅಂತರಂಗದ ಆ ಹತಾಶೆಯನ್ನ, ಅದರ ತೀವ್ರತೆಯನ್ನ ಅರ್ಥ ಮಾಡಿಕೊಳ್ಳಲಾರದಂತಹ ಓರ್ವ ಹೃದಯ ಶೂನ್ಯ ಈ ಭೀಷ್ಮ ಎಂಬುದಾಗಿ ಭಾವಿಸಬೇಕು. ರಾಜಕುಮಾರಿ, ತನ್ನ ಭವಿತವ್ಯದ ಬದುಕಿನ ಕುರಿತಾಗಿ ಯಾವೆಲ್ಲ ಆಶೋತ್ತರಗಳನ್ನ ಹೊಂದಿದ್ದೀಯೋ ನೀನು, ಯಾವೆಲ್ಲ ಕನಸುಗಳನ್ನ ಕಂಡವಳು ನೀನು, ಯಾರು ಬಲ್ಲ. ಆದರೆ ಕೇವಲ ಕನಸನ್ನ ಕಾಣುವುದಕ್ಕಷ್ಟೇ ನಿನ್ನ ಪ್ರಯತ್ನ ಸೀಮಿತವಾಯಿತಲ್ಲದೆ ಆ ನಿನ್ನದ್ದಾದಂತಹ ಬದುಕಿನ ಧ್ಯೇಯವನ್ನ ಈಡೇರಿಸಿಕೊಳ್ಳುವಂತಹ ದಿಸೆಯಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನ ನಿನ್ನಿಂದ ಸಾಗಲಿಲ್ಲ. ರಾಜಕುಮಾರಿ, ಅರ್ಥ ಮಾಡಿಕೊಳ್ಳಬಲ್ಲ, ನಿನ್ನ ನೋವನ್ನ ಖಂಡಿತವಾಗಿಯೂ ಅರ್ಥ ಮಾಡಿಕೊಳ್ಳಬಲ್ಲ. ಹತಾಶೆಯಿಂದ ಬೆಂದು ನರಳಿ ಏನೇನೋ ಸಾಧ್ಯತೆಗಳನ್ನ ಸೂಚಿಸುತ್ತಾ ಇದ್ದೆ. ಸಾಲ್ವನನ್ನ ಕರೆದು ತಂದು ಮದುವೆ ಮಾಡಿಸು ಎಂಬುದಾಗಿ. ರಾಜಕುಮಾರಿ, ಅಂತಹ ಬಲಪ್ರಯೋಗದಿಂದ ಮಾಡಿಸುವಂತಹ ಕೆಲಸ ಅಲ್ಲ ಇದು. ಅಂತೆಯೇ ಈ ಭೀಷ್ಮರು ಸಹ ವಿಚಿತ್ರ ವೀರ್ಯನನ್ನ ಮದುವೆಯಾಗಲು ನೀನು ಒಪ್ಪದಿದ್ದಾಗ ನಿನ್ನ ಅಪೇಕ್ಷೆಯಂತೆ ಕಳುಹಿಸಿಕೊಟ್ಟು. ಹೀಗಿರುವಾಗ ಸಾಲ್ವನನ್ನು ಅಥವಾ ಇನ್ಯಾರನ್ನು ಬಲಾತ್ಕಾರದಿಂದ ಮದುವೆ ಮಾಡಿಸುವಂತಹ ಪ್ರಯತ್ನ ಸಾಧುವೂ ಅಲ್ಲ. ಈ ಭೀಷ್ಮ ಅದಕ್ಕೆ ಮುಂದಾಗಲು. ರಾಜಕುಮಾರಿ, ಈ ಭೀಷ್ಮ ಏನನ್ನು ತಾನೇ ಮಾಡಬಲ್ಲ ನಿನಗ? ಅಯ್ಯೋ, ನಿನ್ನ ಬದುಕು ಹೀಗೆ ಬಂಜರು ಬೀಳಬಾರದಿತ್ತಲ್ಲ ಎನ್ನುವುದಾಗಿ ಪ್ರಾಮಾಣಿಕವಾಗಿ ಬಯಸುತ್ತಿದ್ದಾನೆ ಭೀಷ್ಮ. ಆದರೆ ಕೇವಲ ಮನುಷ್ಯ ಈ ಭೀಷ್ಮ. ಹಾಗೆ ಬಯಸುವುದೊಂದನ್ನು ಬಿಟ್ಟರೆ ನಿನ್ನ ಬಯಕೆಯ ಈಡೇರಿಕೆಗಾಗಿ ಏನನ್ನೂ ಮಾಡಲಾರದಂತಹ ಸ್ಥಿತಿಯಲ್ಲಿದ್ದಾನೆ ಭೀಷ್ಮ. ಇದು ನಿಮ್ಮ ಕಟ್ಟ ಕಡೆಯ ಮಾತೆ? ಹಾಗಿದ್ರೆ ಗಂಟನು ಗಂಟನು ಮುಂದನ್ನ ಚಿಟ್ಟತನವನ್ನು ತೋರ್ಬೆನು, ಮುಂದನ್ನ ಚಿಟ್ಟತನವನ್ನು ತೋರ್ಬೆನು. ಗಂಟನು ಮುಂದನ್ನ ಚಿಟ್ಟತನವನ್ನು ತೋರ್ಬೆನು. ಸೆರಗಿನಲ್ಲಿ ಗಂಟಿಸಿತು, ಅಲ್ಲೋ ನೆತ್ತನ್ನ ಲಿಪಿಯಲ್ಲಿ ಬರದಿಟ್ಟಿತು. ಈ ಅಂಬೆ ಹುಟ್ಟಿಸ ಬೇಸುನ ಸರ್ವನಾಶಕ್ಕಾಗಿ ಯಾರನ್ನಾದ್ರೂ ತಂದು ನಿನ್ನ ಕಂಠವನ್ನ ಕತ್ತರಿಸ್ತೇನೆ. ಇದು 21 ಬಾರಿ ಪೃಥ್ವಿಯನ್ನ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರ ಕುಲವನ್ನೇ ನಾವು ಮಾಡಿದಂತಹ ಆಚಾರ್ಯ ಪರಶುರಾಮರ ಶಿಷ್ಯ ಈ ಭೀಷ್ಮ ಎನ್ನುವುದು ನೆನಪಿರಲಿ. ನಿನ್ನಿಂದ ಬರಬಹುದಾದಂತಹ ಎಂತಹ ವಿಘ್ನಗಳನ್ನ, ಎಂತಹ ಕಷ್ಟ ಪರಂಪರೆಗಳನ್ನೇ ಆದರೂ ಈ ಭೀಷ್ಮ ಸೂಕ್ತವಾಗಿ ಎದುರಿಸುತ್ತಾನೆ, ಸೂಕ್ತವಾಗಿ ದಕ್ಕಿಸಿಕೊಳ್ಳುತ್ತಾನೆ. ನೋಡಿಕೊಳ್ಳೋಣ. 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ಕುಲವನ್ನ ಸಂಹಾರ ಮಾಡಿದಂತಹ ಪರಶುರಾಮನ ಶಿಷ್ಯ
ನಾನು ಯಾರನ್ನೇ ತಂದ್ರೆ ಈ ಭೀಷ್ಮ ಗೆಲ್ತಾನೆ ಅನ್ನುವಂತ ಭರವಸೆ ನನಗಿದೆ. ಹಾ. ಆದ್ರೆ ಏನ್ ಮಾಡಿ ಆಡಿದ್ದೇನೆ ಮಾತನ್ನ ಉಳಿಸಿಕೊಳ್ಬೇಕಲ್ಲ. ಹಾ. ಹಾಗಿದ್ರೆ ನನಗೆ ಯಾವ್ದಾರು ಪ್ರತಿಜ್ಞೆ ಮಾಡುವಾಗ ಇನ್ನೊಂದು ಶಬ್ದವನ್ನ ಕೈಕೊಳ್ಳಿಲ್ವೇ? ಹಾ. ತಪೋ ಭೂಮಿಯನ್ನ ಸೇರಿ ತಪಸ್ಸನ್ನ ಆಚರಿಸಿ ಮಹಾ ಪುಣ್ಯಾರ್ಜನೆ ಮಾಡಿ ಬಂದು ಶಾಪ ಕೊಟ್ಟಾದ್ರೂ ನೀನು ಕೊಲ್ತೇನೆ ಅಂತ. ಅದಲ್ಲದೆ ಅನ್ಯ ಗತಿ ಇಲ್ಲ. ಆದ್ದರಿಂದ ತಪೋ ಭೂಮಿಯನ್ನು ಸೇರ್ತೇನೆ. ತರುಣಿಯ ನೊಡಗೊಂಡ ಕ್ಷಣ ತೆರಳುತ್ತ ಮುನಿ ಘಟನ ಹಿಂದಗೆ ವರ ಕುರುಕ್ಷೇತ್ರದಲ್ಲಿ ಇಳಿಯದ ಹರುಷದಿ ಕರವಿತ ಕೃತವರೊಳಗೆನ್ನ ಪ್ರಭುಜ ಗುರುದೇವ, ನಾವೀಗ ಮೊದಲಿಗಾಶ್ರಮದ ಋಷಿಗಳನ್ನೆಲ್ಲ ಒಂದುಗೂಡಿಕೊಂಡು ಅಂಬೆಯನ್ನ ಮುಂದಿಟ್ಟುಕೊಂಡು ಹಸ್ತಿನಾವತಿಗೆ ಸಮೀಪಸ್ಥವಾದಂತಹ ಈ ಕುರುಕ್ಷೇತ್ರದಲ್ಲಿ ಬಂದು ನಿಂತಾಗಿದೆ. ಕಾರಣ ಯಾಕೆ ಏನು ಎನ್ನುವುದನ್ನು ತಿಳಿದವರೇ ಆಗಿದ್ದಿ. ಆದ್ದರಿಂದ ಈಗಲೇ ಹಸ್ತಿನಾವತಿಗೆ ಹೋಗಿ ಭೀಷ್ಮನನ್ನ ಕಂಡು ನಾನು ಅಂಬೆಯನ್ನ ವಿವಾಹವಾಗುವುದಕ್ಕೆ ಬರಬೇಕೆಂದು ಆಜ್ಞೆ ವಿಧಿಸಿದ್ದೇನೆ ಎಂದು ತಿಳಿಸಿ. ಗುರುದೇವ, ಒಮ್ಮೆ ನೀವು ಆಡಿದ ಮಾತಿಗೆ ಆತ ಒಪ್ಪದೇ ಇದ್ರೆ ಏನಂತ ಹೇಳಬೇಕು? ಒಂದು ವೇಳೆ ನನ್ನ ಆಜ್ಞೆಯನ್ನು ಧಿಕ್ಕರಿಸಿದರೆ ಕಾಳಗಕ್ಕೆ ಸಿದ್ಧರಾಗಿ ಬರುವಂತೆ ಆಜ್ಞೆ ಆಗಿದೆ. ಹೋಗಿ ಬಾ. ಓಹೋ, ಅದೃಷ್ಟವರ್ಣ ಮಹಾಶ್ರೀಗಳು, ನಮ್ಮ ಬಾಲ್ಯದ ಗುರುಕುಲದ ಸ್ನೇಹಿತರು. ಬನ್ನಿ ಸ್ವಾಮಿ, ಈಗ ಬನ್ನಿ. ವಿಶ್ರಮಿಸಿಕೊಳ್ಳಿ. ಸ್ವಾಮಿ, ಇದೋ ತಮ್ಮ ದಣಿವನ್ನು ಆರಿಸಿಕೊಳ್ಳುವುದಕ್ಕೆ ಸೂಕ್ತವಾದಂತಹ ವ್ಯವಸ್ಥೆಯನ್ನ ಮಾಡಿದ್ದೇನೆ. ಪೂಜ್ಯರಾದಂತಹ ಆಚಾರ್ಯ ಪರಶುರಾಮರ ಸನ್ನಿಧಿಯಿಂದಲೇ ತಾವು ಬರುತ್ತಿದ್ದೀರಿ ಎಂಬುದಾಗಿ ಭಾವಿಸುತ್ತೇನೆ. ಪೂಜ್ಯರು ಕ್ಷೇಮವಷ್ಟೇ, ಆಶ್ರಮದ ನಮ್ಮ ಇತ ಮಿತ್ರರೆಲ್ಲ ಕ್ಷೇಮವಷ್ಟೇ. ಸ್ವಾಮಿ, ಏನೋ ಅನಿರೀಕ್ಷಿತವಾಗಿ ಈ ಭೀಷ್ಮರನ್ನ ಕಾಣುವುದಕ್ಕಾಗಿ ಬಂದಿರಲ್ಲ, ಏನು ವಿಶೇಷ ಎಂಬುದಾಗಿ ಕೇಳುತ್ತಿದ್ದೆ. ಭೀಷ್ಮ ಕೇಳು. ಕೇಳಯ್ಯ ಭೀಷ್ಮ ಕೇಳಯ್ಯ, ಕೇಳಯ್ಯ ಭೀಷ್ಮ ಕೇಳಯ್ಯ, ಕೇಳಯ್ಯ ಭೀಷ್ಮನ ಬಂದ ಕಾರ್ಯವನ್ನು, ಕೇಳಯ್ಯ ಭೀಷ್ಮನ ಬಂದ ಕಾರ್ಯವನ್ನು, ಕೇಳು ಸಕಲ ಭೂಮಿ ಪರ ವರ್ಗವನು, ಕಾಳಗದೊಳು ಗೆದ್ದು ಬಾಲಕಿಯರನು, ಕಾಳಗದೊಳು ಗೆದ್ದು ಬಾಲಕಿಯರನು, ತೋಳ ಬಲದಿ ತಂದು ಸಾಸಿಯು ನೀನು, ತೋಳ ಬಲದಿ ತಂದ ಸಗಸಿಯು ನೀನು. ಕೇಳಯ್ಯ ಭೀಷ್ಮ ಕೇಳಯ್ಯ, ಕೇಳಯ್ಯ ಕೇಳಯ್ಯ ಭೀಷ್ಮ ಕೇಳಯ್ಯ. ಸ್ವಾಮಿ, ಬಾಲ್ಯ ಸ್ನೇಹಿತನಾದ ನಿನ್ನನ್ನ ಕಂಡು ಹೋಗಬೇಕು ಅನ್ನುವ ಕಾರಣಕ್ಕಾಗಿ ಮಾತ್ರ ನಾನು ಇಲ್ಲಿಯವರೆಗೆ ಬಂದದ್ದಲ್ಲ. ಅಲ್ಲವೇ? ನಾನು ಇಲ್ಲಿಯವರೆಗೆ ಬರುವುದಕ್ಕೆ ಮಹತ್ತರವಾದಂತಹ ಉದ್ದೇಶ ಒಂದುಂಟು. ನನ್ನ ಹಾಗೂ ನಿನ್ನ ಗುರುಗಳಾದಂತಹ ಭಗವಾನ್ ಭಾರ್ಗವರಾಮರೇ ನನಗೆ ಅಪ್ಪಣೆ ಕೊಟ್ಟು ಕಳುಹಿಸಿಕೊಟ್ಟಿದ್ದಾರೆ. ಭಾರ್ಗವರಾಮ? ಹೌದು. ಏನೆಂದು ಅಪ್ಪಣೆ? ನಿನಗೊಂದು ಸಂದೇಶವನ್ನು ತಿಳಿಸುವುದಕ್ಕಾಗಿ ಇಲ್ಲಿಯವರೆಗೆ ನನ್ನನ್ನು ಕಳುಹಿಸಿಕೊಟ್ರು. ಯಾವ ಸಂದೇಶ? ಕೆಲವು ದಿವಸಗಳ ಹಿಂದೆ ನೀನು ಕಾಶಿ ದೇಶಕ್ಕೆ ಹೋದಿಯಂತೆ. ವಿವಾಹಕ್ಕೆ ಸಿದ್ಧರಾಗಿ ವಿವಾಹ ವೇದಿಕೆಯಲ್ಲಿ ನಿಂತಿರಬಹುದಾದಂತಹ ಅರಸು ಕುಮಾರಿಯರನ್ನ, ಬಂದಿರಬಹುದಾದಂತಹ ಅರಸು ಮಕ್ಕಳನ್ನೆಲ್ಲ ಗೆದ್ದುವ ತಂದೆಯಂತೆ. ತಂದ ನೀನು ಹಿರಿಯವರಿಬ್ಬರನ್ನ ತಮ್ಮನಿಗೆ ಮದುವೆ ಮಾಡಿಸಿದೆಯಂತೆ. ಹಿರಿಯವಳಾದಂತಹ ಅಂಬೆಯನ್ನ ತ್ಯಜಿಸಿದೆಯಂತೆ. ಈ ವಿಷಯ ನಮ್ಮ ಗುರುಗಳಿಗೂ ಗೊತ್ತಾಯಿತು. ಹಾಗೆ ಗೊತ್ತಾದಂತಹ ಗುರುಗಳು ಅಂಬೆಯನ್ನ ಮುಂದಿಟ್ಟುಕೊಂಡು ಮುನಿಗಡನವನ್ನ ಕೂಡಿಕೊಂಡು ಕುರುಕ್ಷೇತ್ರದವರೆಗೆ ಬಂದಿದ್ದಾರೆ.
ಆಮೇಲೆ ಬಂದದ್ದು ಮತ್ತೆ ಯಾಕೂ ಅಲ್ಲ, ನಿನ್ನಿಂದ ಅನ್ಯಾಯವಾಗಿರಬಹುದಾದಂತಹ ಅಂಬೆಗೆ ಯೋಗ್ಯವಾದಂತಹ ವ್ಯವಸ್ಥೆಯನ್ನು ಮಾಡಬೇಕು ಎನ್ನುವುದಾಗಿ ಯೋಚಿಸಿದ ಅವರು ಮುನಿಗಡನವನ್ನ ದಿಬ್ಬಣವಾಗಿಸಿಕೊಂಡು ಅಂಬೆಯನ್ನ ವಧುವಾಗಿಸಿಕೊಂಡು ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿಗೆ ಬಂದ ಅವರು ಹೇಳಿದ್ದು ಮತ್ತೇನಲ್ಲ, ಏನು ತಿಳಿಸಿದ್ದಾರೆ? ನಿನ್ನಿಂದಲೇ ಅನ್ಯಾಯವಾದಂತಹ ಅಂಬೆಯನ್ನ ವಿವಾಹವಾಗುವುದಕ್ಕೆ ಮಧುವಣಿಗನಾಗಿ ಸಕಲ ಸಿದ್ಧತೆಯೊಂದಿಗೆ ನೀನು ಬರಬೇಕು ಹಾಗೆ ತಿಳಿಸಿದ್ದಾರೆ ಗುರುಗಳು. ಸ್ವಾಮಿ ಭೀಷ್ಮ ಭೀಷ್ಮ ಈ ವಿಷಯದಲ್ಲಿ ಬಹುಕಾಲದ ಹಿಂದೆಯೇ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಸಮಸ್ತ ಚರಾಚರ ಪ್ರಪಂಚವೇ ಸುಟ್ಟು ಉರಿದು ಹೋಗಲಿ, ಪೂರ್ವದಲ್ಲಿ ಉದಯಿಸುವಂತಹ ಸೂರ್ಯ ಪಶ್ಚಿಮದಲ್ಲಿ ಉದಯಿಸಲಿ, ಸಮಸ್ತ ಗ್ರಹ ಗೋಲಗಳು ತಮ್ಮ ಕಕ್ಷೆಯನ್ನು ಬದಲಿಸಲಿ, ಸಪ್ತ ಸಾಗರಗಳೇ ಬತ್ತಿ ಹೋಗಲಿ, ಈ ಭೀಷ್ಮ ತನ್ನ ನಿರ್ಧಾರವನ್ನು ಬದಲಿಸಲ. ಭೀಷ್ಮ ಇಷ್ಟು ಶಪಥಗಳಿರದು, ಇಷ್ಟು ಶಪಥಗಳಿರುವ ಭೀಷ್ಮನ ದೊಡ್ಡ ನೀಕ್ಷಣ ಸ್ಮರವಸ್ನ. ಇಷ್ಟು ಜನ ನಿಂದೆಗೆ ಇದ್ದದ್ದೇ ಸತ್ಯ ಅಂತ ಆದ್ರೆ ಗುರುಗಳು ಮತ್ತೊಂದು ಮಾತನ್ನು ತಿಳಿಸಿದ್ದಾರೆ. ಅವರ ಮಾತಿನಂತೆ ಆಕೆಯನ್ನ ವಿವಾಹವಾಗುವುದಕ್ಕೆ ನೀನು ಒಪ್ಪದೇ ಇದ್ದರೆ ಬಂದಿರಬಹುದಾದಂತಹ ಗುರುಗಳೊಂದಿಗೆ ಸಂಗ್ರಾಮವನ್ನು ಮಾಡಬೇಕಾದೀತು. ಆ ಸಂಗ್ರಾಮಕ್ಕೆ ಬೇಕಾದ ಸನ್ನಾಹದೊಂದಿಗೆ ಬರುವುದಕ್ಕೆ ಹೇಳಿದ್ದಾರೆ. ಹಾಗೆ ತಿಳಿಸಿದ್ದಾರೆ. ಆದಷ್ಟು ಶೀಘ್ರವಾಗಿ ಒಂದು ಗುರುಗಳನ್ನು ಕಾಣುತ್ತಾನೆ. ಏನಾಶ್ಚರ್ಯ ಇದು! ಅಂತೂ ಅಂಬೆಯ ಪ್ರಯತ್ನ ಇಲ್ಲಿಯ ತನಕ ಮುಂದುವರಿದೆ ಎಂತಾಯ್ತಷ್ಟೇ. ಪೂಜ್ಯರಾದಂತಹ ಆಚಾರ್ಯ ಪರಶುರಾಮರ ರಕ್ಷಣೆಯನ್ನ ಕೋರಿದ್ದಾಳೆ, ಪಡೆದಿದ್ದಾಳೆ ಅಂಬೆ. ಭೀಷ್ಮ ಅಂಬೆಯನ್ನ ಮದುವೆಯಾಗುವಂತಹ ಸಿದ್ಧತೆಯೊಂದಿಗೆ ಬರಬೇಕು ಎಂಬುದಾಗಿ ಶ್ರೀಮುಖದಿಂದ ಸಿಂಹವಾಣಿ ಮೊಳಗಿದೆ. ಅದಕ್ಕೆ ತಪ್ಪಿದರೆ, ಅಂಬೆಯನ್ನ ಮದುವೆಯಾಗುವುದಕ್ಕೆ ತಪ್ಪಿದರೆ ನಮ್ಮೊಂದಿಗೆ ಖಾಡೆಯಾಗಿ ಹೋರಾಡುವಂತಹ ಸೆಣಸಾಡುವಂತಹ ಸಿದ್ಧತೆಯೊಂದಿಗೆ ಬರಬೇಕು ಎಂಬುದಾಗಿ ತಿಳಿಸಿದ್ದಾರೆ. ಗುರುಗಳು ಬಂದಂತಹ ಉದ್ದೇಶ ಏನೇ ಇರಲಿ, ಬಂದಂತಹ ವ್ಯಕ್ತಿಗಳು ಪೂಜ್ಯರಾದಂತಹ ವ್ಯಕ್ತಿಗಳು. ಈ ಭೀಷ್ಮನ ವ್ಯಕ್ತಿತ್ವವನ್ನು ರೂಪಿಸಿದಂತಹ ಮಹಾಶಿಲ್ಪಿಗಳು. ಅಂತಹ ವ್ಯಕ್ತಿಗಳು ಬಂದಾಗ ಆದಷ್ಟು ಶೀಘ್ರವಾಗಿ ಅವರನ್ನು ಕಂಡು ಅವರ ಕಾಲಿಗೆ ಎರಗಿ ಕೃತಾರ್ಥನಾಗಬೇಕಾದದ್ದು ನನ್ನ ಕರ್ತವ್ಯ. ಗುರುಗಳನ್ನು ಸ್ವಾಗತಿಸುವುದಕ್ಕೆ, ಸತ್ಕರಿಸುವುದಕ್ಕೆ ಬೇಕಾದಂತಹ ಪರಿಕರಗಳನ್ನು ಸಂಗ್ರಹಿಸಿಕೊಂಡಿದ್ದಾಗಿದೆ. ಅದು ಮಂಗಳವಾದ್ಯಗಳು ಮೊಳಗುತ್ತಿವೆ. ಪರಮ ಋಷಿ ಮಂಡಲದ ಮಧ್ಯದಿ ಮಂಡಲದ ಮಧ್ಯದಿ ಮೆರವ ಯಜ್ಞೇಶ್ವರನ ಪ್ರಭೆಯಲಿ, ಮೆರವ ಯಜ್ಞೇಶ್ವರನ ಪ್ರಭೆಯಲಿ ಮೆರವ ಯಜ್ಞೇಶ್ವರನ ಪ್ರಭೆಯಲಿ ವರಜಟ ಮಂಡಲದಿ ಶೋಭಿಪ ಭಾರ್ಗವೇಶ್ವರನ ಮಂಡಲದಿ ಶೋಭಿಪ ಭಾರ್ಗವೇಶ್ವರನ ಎಂತಹ ದಿವ್ಯ ತೇಜಸ್ಸು, ಎಂತಹ ಗಂಭೀರವಾದಂತಹ ನಿಲುವು, ಎಂತಹ ಗಂಭೀರವಾದಂತಹ ಮುಖಮುಖ. ಋಷಿಗಳ ಸಮೂಹದ ಮಧ್ಯೆ
ತನ್ನ ಪ್ರಭೆಯಿಂದ ಬೆಳಗುವಂತಹ ಯಜ್ಞೇಶ್ವರನಂತೆ ಜಟಾಧಾರಿಯಾಗಿ ಕಣ್ಣೆದುರಿಗೆ ಕಂಗೊಳಿಸುತ್ತಿದ್ದಾರೆ ಪೂಜ್ಯರಾದಂತಹ ಆಚಾರ್ಯ ಪರಶುರಾಮ. ಹೋಗಿ ಅವರ ಪಾದ ಕಮಲಗಳಿಗೆ ನೊಸಲನ್ನ ಚಾಚುತ್ತೇನೆ ನೋಡಿ. ಗುರುವರ್ಯ ಗುರುವರ್ಯ ಪರಿಕಿಸುತ್ತಾಭಿನಮಿಸಿ ಭೀಷ್ಮನು ಪರಿಕಿಸುತ್ತಾಭಿನಮಿಸಿ ಭೀಷ್ಮನು ಚರಣ ಪ್ರಕ್ಷಾಳನವಗೈಯುತ್ತ ಚರಣ ಪ್ರಕ್ಷಾಳನವಗೈಯುತ್ತ ಶಿರದಿ ತೀರ್ಥವ ಧರಿಸಿ ಶಿರದಿ ತೀರ್ಥವ ಧರಿಸಿ ಗುರುವೆ ನಮೋ ಎಂದೆನುತ ನಿಂದಿರಲೋ ಇದೋ ಭೀಷ್ಮ ಕುರುಕ್ಷೇತ್ರಕ್ಕೆ ಬಂದು ತನ್ನನ್ನ ಕಾಣಬೇಕು ಎಂಬುದಾಗಿ ತಮ್ಮ ಶ್ರೀಮುಖದಿಂದ ಸಿಂಹವಾಣಿ ಒಳಗಿದೆ ಎನ್ನುವುದನ್ನ ಕೇಳಿದಂತಹ ಭೀಷ್ಮ ಓಡೋಡಿ ಬಂದು ತಮ್ಮ ಪಾದ ಪದ್ಮಗಳಿಗೆ ಮೊಸಲನ್ನ ಚಾಚುತ್ತಿದ್ದಾನೆ. ಮೊಸಲನ್ನ ಚಾಚಿ ಧನ್ಯನಾಗುತ್ತಿದ್ದಾನೆ, ಕೃತಾರ್ಥನಾಗುತ್ತಿದ್ದಾನೆ. ಬಹುದಿನಗಳ ನಂತರ ನಿಮ್ಮನ್ನ ನೋಡುವಂತಹ ಭಾಗ್ಯ ಲಭಿಸಿದೆ ಸ್ವಾಮಿ. ಆದರೆ ಒಂದು ದೃಷ್ಟಿಯಿಂದ ಈ ಭೀಷ್ಮನ ದೌರ್ಭಾಗ್ಯ ಇದೆ. ಯಾಕೆಂದ್ರೆ ಹೇಳಿ ಕೇಳಿ ರಣಕ್ಷೇತ್ರ ಇದೆ. ಸಾವಿರ ಸಾವಿರ ಯೋಧರ ಬಿಸಿ ನೆತ್ತರನ್ನ ಕುಡಿದು ಇನ್ನೂ ಬಾಯಾರದೆ ಹಸಿವಾರದೆ ಬಾಯಿ ತೆರೆದುಕೊಂಡಿರುವಂತಹ ನೆಲ ಇದೆ. ತಮ್ಮಂತಹ ಮಹಿಮಾನ್ವಿತರನ್ನ ಸತ್ಕರಿಸುವುದಕ್ಕೆ ಸ್ವಾಗತಿಸುವುದಕ್ಕೆ ಯೋಗ್ಯ ಸ್ಥಳ ಇದಲ್ಲ ಎನ್ನುವುದನ್ನ ಬಲ್ಲ ಈ ಭೀಷ್ಮ. ಆದರೆ ಏನು ಮಾಡೋಣ, ತಮ್ಮ ಅಪ್ಪಣೆಯಂತೆ ಇಲ್ಲಿ ಬಂದು ತಮ್ಮನ್ನ ಕಾಣಬೇಕಾಯಿತು ಈ ಭೀಷ್ಮ. ಇದೋ ವಿಶ್ರಮಿಸಿಕೊಳ್ಳುವುದಕ್ಕೆ ಯೋಗ್ಯ ರತ್ನ ಪೀಠವನ್ನ ಇರಿಸಿದ್ದೇನೆ. ತಮ್ಮ ದಣಿವನ್ನ ಆರಿಸಿಕೊಳ್ಳುವುದಕ್ಕಾಗಿ ಕೆನೆ ಹಾಲನ್ನ ಹಣ್ಣುಗಳನ್ನ ಇರಿಸಿದ್ದಾರೆ ಭೀಷ್ಮ. ಇದೋ ಮಂಗಳಾರತಿಯನ್ನ ಮಾಡಿ ಕೃತಾರ್ಥನಾಗುತ್ತಿದ್ದಾನೆ ಭೀಷ್ಮ, ಧನ್ಯನಾಗುತ್ತಿದ್ದಾನೆ. ಮಧುಪರ್ಕಾದಿಗಳನ್ನ ಸಮರ್ಪಿಸುತ್ತಿದ್ದಾನೆ ಸ್ವಾಮಿ. ಏನೋ ತನ್ನ ಬುದ್ಧಿಗೆ ತನ್ನ ಸಂಸ್ಕಾರಕ್ಕೆ ಸರಿಕಂಡ ದಾರಿಯಲ್ಲಿ ಈ ಭೀಷ್ಮ ನಿಮ್ಮನ್ನ ಸತ್ಕರಿಸುತ್ತಿದ್ದಾನೆ, ಆದರಿಸುತ್ತಿದ್ದಾನೆ. ಏನಾದರೂ ಪ್ರಮಾದ ನಡೆದಲ್ಲಿ ಅದನ್ನ ಮನ್ನಿಸಿ ನನ್ನ ಸೇವೆಯನ್ನ ಸ್ವೀಕರಿಸಿ ನನ್ನನ್ನು ಹರಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಿದ್ದ ಪರಶುಧರನ ಕ್ಷಣದಿ ಶಿಷ್ಯನ ಪರಮ ಭಕ್ತಿಗೆ ಮೆಚ್ಚಿ ಶಿಷ್ಯನ ಪರಮ ಭಕ್ತಿಗೆ ಮೆಚ್ಚಿ ಮನದೊಳು ಧರೆಯೊಳಿವಗೆನೆಯುಂಟೆಯೇ ಧರೆಯೊಳಿವಗೆನೆಯುಂಟೆ ಎನ್ನುತ್ತಲಾಗ ಪೇಳಿದನು. ಭೀಷ್ಮ ಸ್ವಾಮಿ. ನಿನಗೆ ಹೇಗೆ ಈ ಸ್ಥಳದಲ್ಲಿ ನನ್ನನ್ನು ಕಾಣುವುದು ಪ್ರಿಯವಲ್ಲವೋ, ಹಾಗೆಯೇ ನಿನ್ನನ್ನು ಇಂತಹ ಸಂದರ್ಭದಲ್ಲಿ ಸಂದರ್ಶಿಸಬೇಕಾದಂತಹ ಸನ್ನಿವೇಶವೂ ಕೂಡ ನನಗೆ ಪ್ರಿಯವಾದುದಲ್ಲ. ಆದರೂ ಇಂತಹ ಘಟನೆಯೊಂದು ತಾನಾಗಿ ನಡೆದು ಹೋಗಿದೆ ಭೀಷ್ಮ. ಅದಕ್ಕೆ ಕಾರಣ ನೀನೇ ಎಂಬುದಾಗಿ ಕೇಳಿ ತಿಳಿದೇ ನಾನು ಇಲ್ಲಿವರೆಗೆ ಬರಬೇಕಾಯಿತು ಭೀಷ್ಮ. ಗುರುವರ್ಯ, ಸಹಜವಾಗಿ ಎಂತಹ ಚಿತ್ತವಾದರೂ ವಿಚಲಿತಗೊಳ್ಳಬೇಕಾದಂತಹ ಈ ಸಂದರ್ಭದಲ್ಲಿಯೂ ನಿನ್ನ ಚಿತ್ತವನ್ನು ಅತ್ಯಂತ ಸ್ಥಿರತೆಯಿಂದ ಇಟ್ಟುಕೊಂಡು ನನ್ನನ್ನು ಸತ್ಕರಿಸಿದ್ದಿ, ಯೋಗ್ಯವಾಗಿ ಉಪಚರಿಸಿದ್ದಿ. ಇಂತಹ ನಿನ್ನ ಬುದ್ಧಿಯ ಮೇಲಿನ ಹಿಡಿತ ಒಂದಾಕೆ ಸಡಿಲವಾಯಿತು ಭೀಷ್ಮ, ಒಂದಾಕೆ ಸಡಿಲವಾಯಿತು ಎಂದು ಸ್ವಾಮಿ ಎತ್ತಲಿರಿಸಿದ ಭೀಷ್ಮ ಬುದ್ಧಿಗಳ ನೀನೀಗ ಎತ್ತಲಿರಿಸಿದ ಭೀಷ್ಮ ಬುದ್ಧಿಗಳ ನೀನೀಗ ಮತ್ತ ಕಾಶಿನೀಕೆ ಅನ್ಯ ಪುರುಷನಳು ಮತ್ತ ಕಾಶಿನೀಕೆ ಅನ್ಯ ಪುರುಷನಳು ಚಿತ್ತವಿಟ್ಟ
ಚಿತ್ತವಿಟ್ಟಳ ತಂದು ತೊರೆದ ಕಾರಣವೇನು ಮತ್ತಿವಳ ನೀ ಬಿಟ್ಟರ್ಯಾರು ಭರಿಸುವರು ಮತ್ತಿವಳ ನೀ ಬಿಟ್ಟರ್ಯಾರು ಭರಿಸುವರು ನಾನಿಲ್ಲಿಗೆ ಬರಬೇಕಾದಂತಹ ಪ್ರಮೇಯ ನಿನ್ನಿಂದ ತಿರಸ್ಕರಿಸಲ್ಪಟ್ಟಂತಹ ಅಂಬೆಯಿಂದಾಗಿ ಒದಗಿ ಬಂತು. ಭೀಷ್ಮ ಸ್ವಾಮಿ, ಸ್ವಯಂವರ ವೇದಿಕೆಯನ್ನು ಸೇರಿದಂತಹ ನೀನು ಅಲ್ಲಿರುವ 3 ಕುಮಾರಿಯರನ್ನು ರಥವೇರಿಸಿ ಹಸ್ತಿನಾವತಿಗೆ ಕರೆದು ತಂದದ್ದು ಮಾತ್ರವೇ ಅಲ್ಲ, ಇಬ್ಬರನ್ನು ನಿನ್ನ ತಮ್ಮನಾದಂತಹ ವಿಚಿತ್ರ ವೇದಿಗೆ ಮದುವೆ ಮಾಡಿಸಿದಂತೆ ಹಿರಿಯರಾದಂತಹ ಅಂಬೆಯನ್ನು ಬಿಟ್ಟು ಬಿಟ್ಟಿಯಂತೆ. ಭೀಷ್ಮ, ಅನ್ಯ ಪುರುಷರಲ್ಲಿ ಅನಂತರಾದಂತಹ ಹೆಣ್ಣನ್ನ ಬಲಾತ್ಕಾರದಿಂದ ಕರೆತರುವುದು ನ್ಯಾಯವೇ ಹೇಳು? ಮಾತ್ರವೇ ಅಲ್ಲ, ಕರೆ ತಂದದ್ದಂತೂ ಆಯಿತು, ತಂದ ಮೇಲೆ ಯೋಗ್ಯವಾದಂತಹ ವ್ಯವಸ್ಥೆಯೊಂದನ್ನು ಆಕೆಗೆ ಒದಗಿಸಿದೆ. ಅವಳನ್ನ ಹೀಗೆ ಬಿಟ್ಟು ಬಿಡುವುದು ನ್ಯಾಯವೇ ಹೇಳು? ಹೀಗೆ ಬಿಟ್ಟು ಬಿಟ್ರೆ ಅವಳ ಬಾಳಿನ ಕೃತಿಯನ್ನು ಭೀಷ್ಮ ಯೋಚಿಸಿದೀಯ? ಆ ವಿಚಾರ ಗುರುವರಿಯ ಕೇಳಿಕೆ ಗುರುವರ್ಯ ಕೇಳಿಕೆ ಸಾಲ್ವನ ಒಪ್ಪಿದ ವರಿಯನ್ನು ತಿಳಿಯದೆ ನಾನು ಕರೆ ತಂದೆ ಸಕಲರ ಗೆಲಿದನ್ನ ತಮ್ಮಗೆ ಕರೆ ತಂದೆ ಸಕಲರ ಗೆಲಿದನ್ನ ತಮ್ಮಗೆ ಪರಿಣಯ ಹೋಗೇನೆಂದೆನುತ್ತ ಗುರುವರ್ಯ, ಭೀಷ್ಮ, ವಿಕ್ರಮವನ್ನೇ ಪಡವಾಗಿ ಉಳ್ಳಂತಹ ತನ್ನ ಕುಮಾರಿಯರ ಸ್ವಯಂವರವನ್ನ ಏರ್ಪಡಿಸಿದಂತಹ ಪ್ರತಾಪಸೇನ ಪೃಥ್ವಿಯ ಮೇಲಿನ ಎಲ್ಲ ಅರಸು ಮಕ್ಕಳನ್ನ, ಕ್ಷತ್ರಿಯರನ್ನ ಸ್ವಯಂವರಕ್ಕೆ ಆಮಂತ್ರಿಸಿದ. ಆ ಮೂಲಕವಾಗಿ ಅವರ ಕ್ಷತ್ರಿಯೋಚಿತವಾದಂತಹ ಶಕ್ತಿ ಸಾಹಸಗಳನ್ನ ಗೌರವಿಸಿದ. ಆದರೆ ಆ ಎಲ್ಲ ಭೂಪಾಲಕರಿಗೂ ಅಧಿರಾಜನ ಸ್ಥಾನದಲ್ಲಿ ಇರುವಂತಹ ಹಸ್ತಿನಾವತಿಯ ಅರಸು ಮಕ್ಕಳನ್ನು ಪ್ರತಿಭಟಿಸಬೇಕಾದದ್ದು ರಾಜಧರ್ಮ ಎಂಬುದಾಗಿ ಭಾವಿಸಿ, ಕ್ಷತ್ರಿಯ ಧರ್ಮ ಎಂಬುದಾಗಿ ಭಾವಿಸಿ ಈ ಭೀಷ್ಮ ಸ್ವಯಂವರ ಮಂಟಪಕ್ಕೆ ತೆರಳಿದ. ಸ್ವಯಂವರದ ಕಟ್ಟುಕಟ್ಟಳೆಯಂತೆ ಸೇರಿದಂತಹ ಅರಸು ಮಕ್ಕಳನ್ನ ಬಗ್ಗು ಬಡಿದು ರಾಜಕುಮಾರಿಯರನ್ನ ಹಸ್ತಿನಾವತಿಗೆ ಕರೆದಂತೆ ತಮ್ಮನಾದಂತಹ ವಿಚಿತ್ರ ವೀರನನ್ನ ಮದುವೆಯಾಗುವಂತೆ ಕೇಳಿಕೊಂಡೆ. ಆದರೆ ಅಂಬಿಕೆ ಅಂಬಾಲಿಕೆಯರು ಇದನ್ನ ಮನ್ನಿಸಿದರೂ ಸಹ ಹಿರಿಯವಳಾದಂತಹ ಅಂಬೆ ಅದನ್ನು ಒಪ್ಪಲಿಲ್ಲ. ಮಾತ್ರವಲ್ಲ, ಸ್ವಯಂವರಕ್ಕಿದಂತಲೂ ಪೂರ್ವದಲ್ಲಿ ಸಾಲ್ವ ಎನ್ನುವಂತಹ ರಕ್ಕಸನನ್ನ ಕಂಡು ಮೋಹಿತಳಾದವಳು ತಾನು. ಆತನನ್ನ ಮದುವೆಯಾಗುವುದಕ್ಕಾಗಿ ನನ್ನನ್ನು ಕಳುಹಿಸಿಕೊಡಬೇಕು, ಆತನೂ ಸಹ ತನ್ನ ನಿರೀಕ್ಷೆಯಲ್ಲಿಯೇ ಇದ್ದಾನೆ ಎಂಬುದಾಗಿ ತಿಳಿಸಿದರು. ಆದರೆ ಹಾಗೆ ಸಾಲ್ವನನ್ನ ಒಪ್ಪಿ ಮದುವೆಯಾಗುತ್ತೇನೆಂದು ಮಾತು ಕೊಟ್ಟಂತಹ ಅಂಬೆ ಸ್ವಯಂವರದಲ್ಲಿ ಯಾಕೆ ಭಾಗವಹಿಸಿದಳು ಎನ್ನುವುದಕ್ಕೆ ತಕ್ಕ ವಿವರಣೆ ದೊರೆಯಲಿಲ್ಲ ಭೀಷ್ಮನಿಗೆ. ಏನೇ ಆಗಲಿ ಅವಳ ಅಪೇಕ್ಷೆಯಂತೆ ಅವಳನ್ನ ಕಳುಹಿಸಿ ಕೊಡಬೇಕಾದದ್ದು ನನ್ನ ಕರ್ತವ್ಯ ಎಂದು ಭಾವಿಸಿ ಅವಳನ್ನ ಸಾಲ್ವನಲ್ಲಿಗೆ ಕಳುಹಿಸಿಕೊಟ್ಟಿದ್ದೇನೆ. ಸ್ವಾಮಿ, ಇದರಲ್ಲಿ ಈ ಭೀಷ್ಮನ ಪ್ರಮಾದ ಏನು, ಯಾವ ವಿಧೇಯತ್ತು ಎನ್ನುವುದು ಅರ್ಥವಾಗುವುದಿಲ್ಲ. ತಮ್ಮನಿಗಾದರೂ ನೀನು ಯಾವುದೇ ರಾಜಕೀಯ ಉದ್ದೇಶದಿಂದ ಅಲ್ಲಿಗೆ ಹೋಗಿರು, ಆದರೆ ಅಂಬೆಯ ಬಾಳಿಗೆ ಅನ್ಯಾಯವಾದದ್ದು ಸತ್ಯ ತಾನೆ. ನೀನು ಯಾರು ವಿದ್ರೋಹಿಗಳು ಅವರಿಗೆ ಏನು ಶಿಕ್ಷೆ ಕೊಟ್ಟಂತಾಗಲಿಲ್ಲ. ಪ್ರತಾಪಸೇನ ಹಸ್ತಿನಾವತಿಯ ಮೇಲೆ ಅನ್ಯಾಯ ಮಾಡುವುದಕ್ಕೆಂದು ಯೋಜಿಸಿದ್ದಾನೆ ಎಂದು ತಿಳಿದು ಪ್ರತಿಭಟಿಸುವುದಕ್ಕಾಗಿ ಹೋದ ನೀನು ಪ್ರತಾಪಸೇನಿಗೆ ಏನು ಶಿಕ್ಷೆ ವಿಧಿಸಿದಾಗ ನನಗೆ ಕಂಡು ಬರಲಿಲ್ಲ. ಬದಲಿಗೆ ಅವನ ಅಮಾಯಕರಾದಂತಹ ಕುಮಾರಿ ಶಿಕ್ಷೆಯನ್ನು ಹೊಂದಬೇಕಾದಂತಹ ಪ್ರಸಂಗ ಒದಗಿ ಬಂತು. ಭೀಷ್ಮ, ಮೊದಲಾಗಿ ನೀನು ಉದ್ದೇಶವನ್ನು ವಿವರಿಸಿದ ಹಸ್ತಿನಾವತಿಗೆ ಅವರನ್ನು ಕರೆತಂದದ್ದು ಒಂದನೇ ಅಪರಾಧ. ಆಮೇಲೆ ತನ್ನ ಉದ್ದೇಶವನ್ನು ಈಡೇರಿಸಿ ಅವಳನ್ನ ಹೀಗೆ ಬಿಟ್ಟು ಬಿಟ್ಟೆ. ಹೆಣ್ಣಾದವಳಿಗೆ ವಿವಾಹವೇ ಪರಮ ಗುರಿ ಎನ್ನುವುದನ್ನು ನೀನು ಮರೆತಿದ್ದ ಹಾಗೆ ಕಾಣುತ್ತದೆ. ಇನ್ನು
ಸಾಲ್ವ ಅವಳನ್ನು ತಿರಸ್ಕರಿಸುವುದಕ್ಕೆ ಕಾರಣ ಏನು ಬಲ್ಲೆಯ? ಏನು? ನೀನೇ ಕಾರಣ. ನೀನು ತಂದುದರಿಂದ ಅವಳ ಶೀಲ ಕಟ್ಟಿದೆ ಎಂಬುದಾಗಿ ಶಂಕಿಸಿಯೇ ಸಾಲ್ವ ಬಿಟ್ಟಿದ್ದಾನೆ. ದಿಟ್ಟ ಭೀಷ್ಮನ ಬೆರದು ಬಂದಿಗಳೆಂದು ಸಾಲ್ವ ಆರೋಪಿಸಿದ್ದಾನೆ. ಆ ಕಾರಣ ಅವನಲ್ಲಿ ಅಂತಹ ಒಂದು ಪ್ರಮಾದ ನಡೆಯಲಿಲ್ಲ ಎನ್ನುವುದನ್ನು ದೃಢಪಡಿಸಿಕೊಡಬೇಕಂತ ಹೊಣೆಗಾರಿಕೆ ನಿನ್ನನ್ನೇ ಸೇರಿ. ಆದ್ದರಿಂದ ಈಗ ಆ ಸಾಲ್ವನ ಮನವೊಲಿಸಿ ಅಂಬೆಯನ್ನು ಅವಳಿಗೆ ವಿವಾಹ ಮಾಡಿಸು. ಅಲ್ಲವಾದರೆ ಅನ್ಯಾಯಕ್ಕೊಳಗಾದಂತಹ ಅಂಬೆಗೆ ಪರಿಮಾತ್ರೆಗೆ ಬೇಕಾಗಿ ನೀವೇ ಮದುವೆ. ವಸುಗ ಬ್ರಹ್ಮಚರ್ಯಗೋಡಿಗ ಭೀಷ್ಮ ತಂದೆಗೋ ಸುಗ ಬ್ರಹ್ಮಚರ್ಯಗೋಡಿಗ ಭೀಷ್ಮ ಎಂದಿಗಾದರೂ ದುರ್ಮಾರ್ಗದಲ್ಲಿ ನಿಂದಿತವಹ ಕಾರ್ಯ ಕೈವನೇ ಗುರುರಾಯ ನಿಂದಿತವಹ ಕಾರ್ಯ ಕೈವನೇ ಗುರುರಾಯ ಭೀಷ್ಮ, ತಮ್ಮನಿಗಾಗಿ ಪರನಾರಿಯನ್ನ ತರುವುದು ನ್ಯಾಯವೇ ಎಂಬುದಾಗಿ ತಮ್ಮ ಪ್ರಶ್ನೆ. ಸ್ವಾಮಿ, ಈ ಭೀಷ್ಮ ಹಸ್ತಿನಾವತಿಯ ಸಿಂಹಾಸನವನ್ನ ಏರಿದಂತಹ ಅರಸನಲ್ಲದಿದ್ದರು ಹಸ್ತಿನಾವತಿಯ ಮಾನ ಗೌರವಗಳನ್ನ ಕಾಯುವಂತಹ ವಿಷಯದಲ್ಲಿ ಸಾಕಷ್ಟು ಹೊಣೆಯನ್ನ ಹೊತ್ತವನು, ದೀಕ್ಷಾಬದ್ಧನಾದವನು ಈ ಭೀಷ್ಮ. ಅಂತೆಯೇ ಪ್ರತಾಪ ಸೇನನಿಂದ ಉಂಟಾದಂತಹ ಅಪಮಾನಕ್ಕೆ ಪ್ರತಿಯಾಗಿ ಪ್ರತಿಭಟನೆಯನ್ನ ಸಲ್ಲಿಸಬೇಕಾದದ್ದು ಕ್ಷತ್ರಿಯೋಚಿತವಾದಂತಹ ಧರ್ಮ ಎಂಬುದಾಗಿ ಭಾವಿಸಿ ಸಿಂಹಾಸನದ ಪ್ರತಿನಿಧಿಯಾಗಿ, ಸಿಂಹಾಸನದ ಸೇನಾಧಿಪತಿಯಾಗಿ ಈ ಭೀಷ್ಮ ಸ್ವಯಂವರ ಮಂಟಪಕ್ಕೆ ತೆರಳಿದ್ದಾನೆ. ಸಹಜವಾಗಿಯೇ ಸೇನಾಧಿಪತಿ ಗೆದ್ದಂತಹ ವಸ್ತುವಿನ ಮೇಲೆ, ರಾಜ್ಯದ ಮೇಲೆ ಅಧಿಕಾರ ಇರುವುದು ರಾಜನಾದವನಿಗೆ ಹೊರತು ಸೇನಾಧಿಪತಿಗಲ್ಲ. ಆ ನ್ಯಾಯದಂತೆ ತರ್ಕಿಸಿ ಈ ಭೀಷ್ಮ ಅಂಬೆಯ ಶ್ರೇಯಸ್ಸನ್ನು ಅಪೇಕ್ಷಿಸಿ ತಮ್ಮನಾದಂತಹ ವಿಚಿತ್ರ ವೀರನನ್ನ ಮದುವೆಯಾಗಬೇಕು ಎಂಬುದಾಗಿ ಕೇಳಿಕೊಂಡು ಅಂಬೆಯನ್ನ ತರುವುದು ಯಾಕೆ ತರಬೇಕಿತ್ತು ಎಂಬುದಾಗಿ ತಮ್ಮ ಪ್ರಶ್ನೆ. ಸ್ವಾಮಿ, ಅಂಬೆ ಯಾಕೆ ಸ್ವಯಂವರದಲ್ಲಿ ಭಾಗವಹಿಸಬೇಕಾಗಿತ್ತು ಎಂಬುದು ಈ ಭೀಷ್ಮನ ಪ್ರಶ್ನೆ. ಏನೇ ಇರಲಿ, ಈ ಭೀಷ್ಮ ಬಹುಕಾಲದ ಹಿಂದೆ ವಿಶಿಷ್ಟವಾದಂತಹ ಸಂದರ್ಭದಲ್ಲಿ, ಸನ್ನಿವೇಶದಲ್ಲಿ ಪೂಜ್ಯರಾದಂತಹ ತೀರ್ಥರೂಪರ ಪ್ರೀತ್ಯರ್ಥವಾಗಿ ಬ್ರಹ್ಮಚರ್ಯ ವ್ರತವನ್ನ ಕೈಗೊಂಡವನು, ಆ ಕುರಿತಾಗಿ ದೀಕ್ಷಾಬದ್ಧನಾದವನು ಈ ಭೀಷ್ಮ. ಅಂತಹ ಈ ಭೀಷ್ಮ ತನ್ನ ವ್ರತದಿಂದ ವಿಚಲಿತನಾಗಿ ಲೋಕದ ನಿಂದೆಗೆ ಗುರಿಯಾಗಬೇಕು ಎಂಬುದಾಗಿ ಗುರುಗಳು ಅಪೇಕ್ಷಿಸಬಾರದು. ಅಂದ್ರೆ ನನ್ನ ಆಜ್ಞೆಯನ್ನು ಉಲ್ಲಂಘಿಸ್ತೀಯ? ಗುರು ವಾಕ್ಯಲಂಘನಾದೇಶವ ತಂದೆಗಾಗಿ ಪ್ರತಿಜ್ಞಾಬದ್ಧನಾದಂತಹ ನಾನು ಅದನ್ನ ಮೀರಿ ನಡೆಯುವಂತಹ ದೋಷಕ್ಕೆ ಗುರಿಯಾಗಲಾರೆ. ಅಂದರೆ ಅಂಬೆಯ ಬಗ್ಗಾಗಿ ನನಗೆ ಕಳಕಳಿ ಇದೆ ಅಂತ ಅರ್ಥ ಆಯ್ತು. ಅವಳನ್ನ ವಿವಾಹವಾಗಿ ಬಿಡುತ್ತಾ ಇದ್ದೇನೆ, ಅವಳ ಬಾಳನ್ನು ಚೆನ್ನಾಗಿ ಮಾಡುತ್ತಾ ಇದ್ದೇನೆ. ಅದಕ್ಕೆ ಆತಂಕಕಾರಿಯಾದುದು ತಂದೆಗೆ ಕೊಟ್ಟ ಮಾತು ಅಂತಲ್ವ? ಹಾಗೆ ತಂದೆಗೆ ಕೊಟ್ಟ ಮಾತು ಆತಂಕಕಾರಿಯಾಗಿದ್ರೆ ಅದಕ್ಕೆ ಪರಿಹಾರವನ್ನು ನಾನು ಸೂಚಿಸ್ತೇನೆ. ಏನು ಸ್ವಾಮಿ? ಈಗ ಗುರುವಾದ ನಾನು ಆಯ್ಕೆ ಮಾಡುತ್ತಾ ಇದ್ದೇನೆ, ಅಂಬೆಯನ್ನ ಮದುವೆಯಾಗುವುದರಿಗೆ ದೋಷ ಬರುವುದಿಲ್ಲ ಎಂದು. ಭೀಷ್ಮ, ನನ್ನ ಮಾತಿಗಾಗಿ ತಂದೆ ಕೊಟ್ಟಂತಹ ಮಾತನ್ನು ಉಲ್ಲಂಘಿಸಿದರೆ ಖಂಡಿತ ನನಗೆ ದೋಷ ಬರುವುದಿಲ್ಲ. ಪರ್ಯಾಯವಾಗಿ ಭೀಷ್ಮನನ್ನ ಬೆದರಿಸುತ್ತಿದ್ದೀರಿ. ತಂದೆಯ ಮಾತು ಗುರುವಿನ ಮಾತು ಎಂಬ ಜಿಜ್ಞಾಸೆ ಉಂಟಾದಾಗ ಗುರುವಿನ ಮಾತಿನ ಪ್ರಧಾನವೆಂದು ರಾಜ್ಯನಾದವರು ಪರಿಗಣಿಸಿದ್ದಾರೆ. ಆ ಕಾರಣ ಆ ಭಯಕ್ಕೆ ನೀನು ಒಳಗಾಗಬೇಕಾದದ್ದಿಲ್ಲ. ನಿನಗೆ ಅಂಬೆಯನ ಮದುವೆಯಾಗಿ ಅವಳ ಬಾಳನ್ನು ಉದ್ಧಾರ ಮಾಡಬೇಕೆಂಬ ನಿಜವಾದ ಕಳಕಳಿದ್ರೆ ಅವಳನ್ನ ಮದುವೆಯಾಗು. ಅಲ್ಲದೆ ಉತ್ತರದವರೇ ಪ್ರದರ್ಶಿಸಿಯಾದರೆ ನನ್ನ ಕೋಪಾಗ್ನಿಗೆ ಬಲಿಯಾಗಿ ಹೋಗಿ ಪ್ರಾಪಂಚಿಕವಾದಂತಹ ಯಾವುದೇ ಆಸೆ ಆಮಿಷಗಳನ್ನ ಒಡ್ಡಿ ಈ ಭೀಷ್ಮನ ದಾರಿಯನ್ನ ಬದಲಿಸುವುದಕ್ಕೆ ಸಾಧ್ಯವಾದೀತು ಎಂದು
ನನಗನಿಸುವುದಿಲ್ಲ. ಯಾಕೆಂದರೆ ಅಧಿಕಾರದ ಆಸೆಯನ್ನು ಬಹು ಹಿಂದೆಯೇ ಬಿಟ್ಟಿದ್ದಾನೆ ಈ ಭೀಷ್ಮ. ಹೆಣ್ಣಿನ ಆಸೆಯಂತೂ ಮೊದಲೇ ಇಲ್ಲ. ಹಣದ ಆಸೆಗಾಗಿ ಈ ಭೀಷ್ಮ ತನ್ನ ನಿಷ್ಠೆಯನ್ನ ಬದಲಿಸಲಾರ. ಇದು ಗುರುವಳಿಯ ಅನೂಚಾನವಾಗಿ ನಡೆಸಿಕೊಂಡು ಬಂದಂತಹ ಬ್ರಹ್ಮಚರ್ಯ ವೃತ್ತದ ಮೂಲಕವಾಗಿ ಈ ಭೀಷ್ಮ ತನ್ನ ವ್ಯಕ್ತಿತ್ವವನ್ನು ಸಾಕಾರಗೊಳಿಸಿಕೊಂಡಿದ್ದಾನೆ. ಈ ಭೀಷ್ಮನ ಅಂತರಂಗ ಕೈಗೊಂಡಿರುವಂತಹ ಬ್ರಹ್ಮಚರ್ಯದಲ್ಲಿ ಏಕಜೀವವಾಗಿದೆ, ತಾದಾತ್ಮ್ಯವನ್ನ ಹೊಂದಿದೆ. ಬ್ರಹ್ಮಚರ್ಯವನ್ನ ಬಿಟ್ಟು ಭೀಷ್ಮನೇ ಬದುಕಲಾರ, ಬದುಕಿದರೂ ಭೀಷ್ಮನಾಗಿ ಬದುಕಲಾರ. ಬ್ರಹ್ಮಚಾರ್ಯಕ್ಕಾಗಿ ಭೀಷ್ಮ ಬದುಕುತ್ತಾನೆ. ಅನಿವಾರ್ಯವಾದರೆ ಬ್ರಹ್ಮಚರ್ಯಕ್ಕಾಗಿ ಭೀಷ್ಮ ಸಾಯುತ್ತಾನೆ. ಹೊರತು ಈ ಭೀಷ್ಮ ತನ್ನ ದಾರಿಯನ್ನು ಬದಲಿಸುತ್ತಾನೆ ಎಂಬುದಾಗಿ ಭಾವಿಸಬಾರದು. ಕಾಳಗವನ್ನು ಅಪೇಕ್ಷಿಸುತ್ತಿದ್ದೀರಿ ಭೀಷ್ಮನಿಂದ. ಗುರುವೆ ನಿಮ್ಮೋಳು ತಮ್ಮ ಅಪೇಕ್ಷೆಯಂತೆ ತಮ್ಮೊಂದಿಗೆ ಸಣಸಾಡುವುದಕ್ಕೆ ಸಿದ್ಧನಾಗಿದ್ದಾನೆ ಈ ಭೀಷ್ಮ. ಆದರೆ ಒಂದು ಭಿನ್ನಹ, ಈ ಭೀಷ್ಮನೊಂದಿಗೆ ನಡೆಯುವಂತಹ ಖಾಡಿ ಯುದ್ಧದಲ್ಲಿ ಜಯ ಈ ತಮ್ಮ ಶಿಷ್ಯನಾದಂತಹ ಭೀಷ್ಮನದ್ದಾಗಬೇಕು. ಗುರುವರ್ಯ ಅನುಗ್ರಹಿಸಬೇಕು. ಭೀಷ್ಮ ಯಾವನಿಗೆ ತನ್ನ ಕಾರ್ಯದಲ್ಲಿ ಅಚಲವಾದಂತಹ ವಿಶ್ವಾಸವಿರುತ್ತದೋ, ಶ್ರದ್ಧೆ ಇರುತ್ತದೋ ಅಂಥವನು ಒಂದರ ಅನುಗ್ರಹಕ್ಕಾಗಲಿ ಆಶೀರ್ವಾದಕ್ಕಾಗಲಿ ಅಪೇಕ್ಷಿಸುವುದು ನ್ಯಾಯೋಚಿತವಾದದ್ದಲ್ಲ. ನಿನ್ನ ಕಾರ್ಯ ನ್ಯಾಯವಾದದ್ದು ಎಂಬಂತಹ ಆತ್ಮವಿಶ್ವಾಸ ನಿನಗಿದ್ರಿ ಅದರ ಬಲದಿಂದ ನನ್ನಲ್ಲಿ ಕಾಳಗವನ್ನು ಕೊಡು. ಅದಕ್ಕೂ ಸಿದ್ಧ ಇದೆ. ತೆರಳುವೆ ನಿನಗಾನು ಸೋತೆ, ತೆರಳುವೆ ನಿನಗಾನು ಸೋತೆ, ತೆರಳುವೆ ನಿನಗಾನು ಸೋತೆ. ಭೀಷ್ಮ ಗುರುವರ್ಯ, ಓ ನನ್ನ ವ್ಯಕ್ತಿನ ಶಿಷ್ಯ ಭೀಷ್ಮ, ಗುರುವರ್ಯ, ಇದು 21 ದಿನಗಳ ಕಾಲ ಅವಿರತವಾಗಿ ನಡೆದಂತಹ ಈ ಸಂಗ್ರಾಮದಲ್ಲಿ ಭೀಷ್ಮ ನಾನು ನಿನ್ನ ಈ ಯುದ್ಧ ಕೌಶಲ್ಯಕ್ಕೆ ಆತ್ಮವಿಶ್ವಾಸಕ್ಕೆ ಮೆಚ್ಚಿದ್ದೇನೆ. ಭೀಷ್ಮ ಮೆಚ್ಚಿದ್ದೇನೆ. ಕೃತಾರ್ಥ. ಯುದ್ಧದಲ್ಲಿ ನಿನಗೆ ನಾನು ಸೋತಿದ್ದೇನೆ ಭೀಷ್ಮ, ಸೋತಿದ್ದೇನೆ. ಗುರುವರ್ಯ, ಭೀಷ್ಮ ನಿನಗೆ ಸೋತಿದ್ದೇನೆ ಎನ್ನುವಂತಹ ಬಹು ಅಮೂಲ್ಯವಾದಂತಹ ಮಾತುಗಳನ್ನ ತಮ್ಮ ಶ್ರೀಮುಖದಿಂದ ಕೇಳಿದಂತಹ ಭೀಷ್ಮ ಧನ್ಯನಾಗಿದ್ದ.
ಒಂದು ದೃಷ್ಟಿಯಿಂದ ಈ ಭೀಷ್ಮರಿಗೆ ತಾವು ಇಂದು ಸೋತವರಲ್ಲ. ಅಂದು ಬಹುಕಾಲದ ಹಿಂದೆ ಹಸುಳೆಯಾಗಿದ್ದಂತಹ ಈ ಭೀಷ್ಮ ತಮ್ಮ ಆಶ್ರಮದ ಬಾಗಿಲಲ್ಲಿ ಕೈಜೋಡಿಸಿ ನಿಂತು ಭಿಕ್ಷಾಂದೇಹಿ ಎಂಬುದಾಗಿ ವಿದ್ಯಾ ಭಿಕ್ಷೆಯನ್ನು ಬೇಡಿದಾಗಲೇ ಈ ಭೀಷ್ಮನ ವ್ಯಕ್ತಿತ್ವದಲ್ಲಿ ಏನೋ ಒಂದು ಬಗೆಯ ವಿಶಿಷ್ಟತೆಯನ್ನ ಕಂಡು ತಮ್ಮ ತೋಳ ತಕ್ಕೆಯಿಂದ ಆಧರಿಸಿ ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿದವರು ತಾವು. ತಮ್ಮ ಮೃದು ಮಧುರವಾದಂತಹ ಮಾತುಗಳಿಂದ ವಿಶೇಷವಾದಂತಹ ಸಂಸ್ಕಾರವನ್ನ ಧಾರೆ ಎರೆದು ಈ ಭೀಷ್ಮನ ಸಂಸ್ಕಾರವನ್ನು ರೂಪಿಸಿದರು. ಅಂತಹ ಸಂಸ್ಕಾರ ಬಲದಿಂದಾಗಿ, ಅಂತಹ ವಿದ್ಯೆಯ ಬಲದಿಂದಾಗಿ ಭೀಷ್ಮಾನಿನಗೆ ಸೋತೆ ಎನ್ನುವಂತಹ ಮಾತುಗಳನ್ನು ತಮ್ಮ ಬಾಯಿಂದ ಕೇಳುವಂತಹ ಭಾಗ್ಯ ಲಭಿಸಿತು ಈ ಭೀಷ್ಮನಿಗೆ. ಅದಕ್ಕಾಗಿ ಇದೋ ಧನ್ಯನಾಗಿದ್ದಾರೆ. ಅದಕ್ಕೆ ನಿನ್ನ ಇಷ್ಟವನ್ನಂದರೆ ಖುಷಿಯಾಗಿರಬೇಕು. ಆಚಾರ್ಯ ಪರಮೇಶ್ವರ ಅವರೊಂದಿಗೆ ಯುದ್ಧವನ್ನು ಗಂಡಿಕ್ಕಿದಂತಹ ಅಸಂಸ್ಕೃತಿ, ಇದೋ ನಿನ್ನ ಮುಖವನ್ನು ಸಹ ನೋಡುವಂತಹ ತಾಳ್ಮೆ ಇಲ್ಲ ಭೀಷ್ಮನಿಗೆ. ತಿಳಿದು ಬಿಡಲಾಗಿಲ್ಲ. ತೊಲಗಿ ಹೋಗುತ್ತೇನೆ ಭೀಷ್ಮ, ತೊಲಗಿ ಹೋಗುತ್ತೇನೆ. ಆಗ ಯಾಕೆ ಬಲ್ಲೆಯ ಮತ್ತೆ ಬರುವುದಕ್ಕಾಗಿ ಸದಿಸಿ ಬರುವೆನು, ಸೇಡನು ಸದಿಸಿ ಬರುವೆನು, ಮತ್ತೆ ಪಡೆದಿಂದೊಂದು ಜನ್ಮವ, ಮತ್ತೆ ಪಿಡಿದೊಂದೊಂದು ಜನ್ಮವ, ಎತ್ತ ಹೋದರೂ ಬಿಡನು, ಎತ್ತ ಹೋದರೂ ಬಿಡನು. ಈ ಅಂಬೆ ತೊಲಗಿ ಹೋಗುತ್ತಾಳೆ, ಆದ್ರೆ ಶಾಶ್ವತವಾಗಿ ನಿನ್ನ ಪಾಲಿಗೆ ತೊಲಗಿ ಹೋಗುತ್ತಾಳೆ ಅಂತ ಭಾವಿಸಿಕೊಳ್ಳಬೇಡ. ಈ ಅಂಬೆ ನಿನ್ನ ಪಾಲಿಗೆ ಶನಿ 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 ಮತ್ತೆ ಬರುತ್ತೇನೆ. ಇನ್ನೊಂದು ಜನ್ಮವನ್ನು ಪಡೆದು ಬಂದಾದರೂ ನನ್ನ ಪ್ರತಿಜ್ಞೆಯನ್ನು ನಾನು ಈಡೇರಿಸಿಕೊಳ್ತೇನೆ ಭೀಷ್ಮ, ನಾನು ಈಡೇರಿಸಿಕೊಳ್ತೇನೆ. ಹೆಣ್ಣು ಜನ್ಮ ತೊತ್ತೆಂದು ಮಾಡಿಸಿದೆ, ನನ್ನನ್ನು ಅಪದೇಶವನ್ನಾಗಿಸಿದೆಯಲ್ಲ, ಇನ್ನು ನಾನು ಯಾಕೆ ಬದುಕಬೇಕು? ಅದೋ ನೋಡು, ಅಗ್ನಿಕೊಂಡವನ್ನು ರಚಿಸಿದ್ದೇನೆ. ಇದು ಯಾರಿಗಾಗಿ ಬಲ್ಲೆಯ? ಈ ಅಂಬೆಗಾಗಿ. ಇಂದು ಈ ಅಂಬೆ ಬೆಂಕಿಯಲ್ಲಿ ಹಾರಿ ದಟ್ಟರಾಗಿ ಹೋಗ್ತಾಳೆ. ನಾಳೆ ಒಂದು ದಿನ ಬೆಂಕಿಯ ಚೆಂಡಿನಂತೆ ಬಂದು ನಿನ್ನ ಬದುಕನ್ನ ಸರ್ವನಾಶಗೊಳಿಸುತ್ತಾಳೆ. ನೆನಪಿಟ್ಟು, ನನ್ನ ಬದುಕನ್ನು ಸರ್ವನಾಶ ಮಾಡಿದೆಯಲ್ಲ, ನೊಂದ ಹೆಣ್ಣಿನ ಕಣ್ಣೀರನ್ನ ನುಡಿ ಸುಳ್ಳಾಗದು ಭೀಷ್ಮ, ಸುಳ್ಳಾಗದು. ನನ್ನ ಬದುಕನ್ನ ಹೆಣ್ಣು ಹಿಪ್ಪೆ ಮಾಡಿದ್ದಕ್ಕಾಗಿ ನಿನ್ನ ಕುಲ ನಿನ್ನ ಕುಲ ನಿನ್ನ ಕುಲ ನಿನ್ನ ಕುಲ ಭೀಷ್ಮ, ನಾನು ಸಾಯ್ತೇನೆ. ನಿನ್ನ ನಾಶಕ್ಕಾಗಿಯೇ ಸಾಯ್ತೇನೆ. ನಾಳೆ ಹುಟ್ಟೋದು ನಿನ್ನ ನಾಶಕ್ಕೆ ನಾನು ಸಾಯ್ತೇನೆ. ನಗು ಭೀಷ್ಮ, ನಗು. ಇನ್ನೇನು ಮಾಡ್ತೀಯ? ನಿನ್ನ ತಾಯಿ ಮಹಾಮಾತೆ ಗಂಗೆ ತನಗೊಳಿಸಂತ 7 ಮಂದಿ ಮಕ್ಕಳನ್ನ ರಾಮ ಮಮತಾರವಿಲ್ಲದೆ ಅದೇ ತಾಯಿಯ ಮನದಲ್ಲದೆ ನಿನ್ನ ನಗುವೆ ಏನ್ ಮಾಡ್ತೀನಿ? ನಗು ಭೀಷ್ಮ, ನಾನು ಸಾಯ್ತೇನೆ. ನಗು, ನಾನು ಸಾಯ್ತೇನೆ. ನಗು,
ಕಡೆಗೂ ರಾಜಕುಮಾರಿಯಾದಂತಹ ಅಂಬೆ ಧಗಿಸುತ್ತಿರುವಂತಹ ಅಗ್ನಿಕುಂಡವನ್ನ ನಿರ್ಮಿಸಿ ಸುಟ್ಟು ಬೂದಿಯಾಗಿ ಹೋದಳು. ಕರಟಿ ಕಮರಿ ಹೋದಳು. ಇವಳ ಈ ದುರಂತವನ್ನ ನೋಡುವುದಕ್ಕಾಗಿಯೇ ಈ ಭೀಷ್ಮ ಇವಳನ್ನ ಕರೆದು ತಂದಿದ್ದನೆ? ಇಲ್ಲ. ತಮ್ಮನಾದಂತಹ ವಿಚಿತ್ರ ವೀರಿನ ಕೈ ಹಿಡಿದು ನಮ್ಮ ವಂಶದ ಭಾಗ್ಯಲಕ್ಷ್ಮಿಯಾಗಿ, ನನ್ನ ವಂಶವನ್ನ ಬೆಳೆಸುವ ಭಾಗ್ಯಲಕ್ಷ್ಮಿಯಾಗಿ ಅಂಬೆ ನಮ್ಮ ವಂಶವನ್ನ ಸೇರಬೇಕು ಎಂಬುದಾಗಿ ಹಪಹಪಿಸಿದೆ, ಹಾರೈಸಿದೆ. ಆದರೆ ಅಂತಹ ಅಂಬೆಯ ಬಾಯಿಂದಲೇ ಭೀಷ್ಮ ನಿನ್ನ ಕುಲ ಕ್ಷಯವಾಗಿ ಹೋಗಲಿ ಎನ್ನುವಂತಹ ಕರ್ಣ ಕಠೋರವಾದಂತಹ ಮಾತುಗಳನ್ನ ಕೇಳಬೇಕಾಗಿ ಬಂತು. ಒಂದು ದೃಷ್ಟಿಯಿಂದ ಭೀಷ್ಮ ತನ್ನ ಆತ್ಮವಿಮರ್ಶೆಯನ್ನ ಮಾಡಿಕೊಳ್ಳಬೇಕಾದಂತಹ ಸಂದರ್ಭ ಇದೆ. ಕೇವಲ ಹಸ್ತಿನಾವತಿ ಅರಸು ಮಕ್ಕಳನ್ನ ಆಮಂತ್ರಿಸಲಿಲ್ಲ ಪ್ರತಾಪಸೇನ ಎನ್ನುವ ಕಾರಣಕ್ಕಾಗಿ ಪ್ರತಿಭಟನೆಯನ್ನ ಸಲ್ಲಿಸುವುದಕ್ಕೆ ಹೋದವನೇ ಈ ಭೀಷ್ಮ ಅಲ್ಲ. ಕೇವಲ ಆ ಒಂದು ಕಾರಣಕ್ಕಾಗಿ ಮಾತ್ರ ಹೋದವನಲ್ಲ ಈ ಭೀಷ್ಮ. ಇನ್ನು ಒಂದು ಕಾರಣ ಈ ಭೀಷ್ಮನ ಸುಪ್ತವಾದಂತಹ ಅಂತರಂಗದಲ್ಲಿ ತನ್ನದ್ದಾದಂತಹ ಕೆಲಸವನ್ನ ಸಾಗಿಸಿಕೊಂಡು ಹೋಗುತ್ತಿತ್ತು. ಪೂಜ್ಯಳಾದಂತಹ ಸತ್ಯವತಿ ದೇವಿಯ ಹುಟ್ಟಿನ ಪೂರ್ವಾಪರವನ್ನ ತಿಳಿಯದಂತಹ ಸುತ್ತಮುತ್ತಲ ಕ್ಷತ್ರಿಯರು ಸತ್ಯವತಿ ದೇವಿಯ ಸಂತಾನ ಎಷ್ಟೆಂದರೂ ಅಚ್ಚ ಕ್ಷತ್ರಿಯರ ಸಂತಾನ ಅಲ್ಲ ಎಂಬುದಾಗಿ ತಮ್ಮ ತಮ್ಮಲ್ಲಿಯೇ ಗುಸುಗುಸು ಮಾತಾಡಿಕೊಳ್ಳುತ್ತಿದ್ದಂತಹ ಕಾಲ. ಆ ಕಾರಣಕ್ಕಾಗಿಯೇ ಪ್ರಾಯ ಪ್ರಬುದ್ಧನಾಗಿ ಸಿಂಹಾಸನವನ್ನ ಏರಿದರು ತಮ್ಮನಾದಂತಹ ವಿಚಿತ್ರ ವೀರ್ಯ ಹಲವು ಕಾಲಗಳವರೆಗೆ ಅವಿವಾಹಿತನಾಗಿಯೇ ಉಳಿಯಬೇಕಾಗಿ ಬಂದಿತ್ತು. ಆತನಿಗೆ ಯೋಗ್ಯ ಕ್ಷತ್ರಿಯ ಕನ್ಯೆಯನ್ನ ತಂದು ಮದುವೆ ಮಾಡಿಸುವಂತಹ ಹೊಣೆ ಈ ಭೀಷ್ಮನ ಪಾಲಿಗಿತ್ತು. ಅಂತೆಯೇ ಪ್ರತಾಪಸೇನ ತನ್ನ ಹೆಣ್ಣು ಮಕ್ಕಳ ಸ್ವಯಂವರವನ್ನು ಏರ್ಪಡಿಸಿದಾಗ ಆತನಿಗೆ ತಕ್ಕ ಪ್ರತಿಭಟನೆಯನ್ನು ಸಲ್ಲಿಸಿದಂತಾಯಿತು. ತಮ್ಮನಾದಂತಹ ವಿಚಿತ್ರ ವೀರನಿಗೆ ಯೋಗ್ಯ ಕ್ಷತ್ರಿಯ ಕನ್ಯೆಯನ್ನ ತಂದು ಮದುವೆಯನ್ನು ಮಾಡಿಸಿದಂತಾಯಿತು ಎಂಬುದಾಗಿ ಭಾವಿಸಿ ಭೀಷ್ಮ ಸ್ವಯಂವರ ಮಂಟಪಕ್ಕೆ ತೆರಳಿದ. ಆದರೆ ಭೀಷ್ಮನ ವಿಷಯದಲ್ಲಿ ಹೇಗೋ ಅಂಬೆಯ ವಿಷಯದಲ್ಲಿಯೂ ಹಾಗೆ ಆ ವಿಧಿ ಕ್ರೂರವಾಗಿ ನಡೆದುಕೊಂಡಿತು. ಭೀಷ್ಮ ಪ್ರಾಮಾಣಿಕವಾಗಿ ಬಯಸಲಿಲ್ಲ ಅಂಬೆಯ ಬದುಕು ಬಂಜರಾಗಲಿ ಎಂಬುದನ್ನು. ಆದರೆ ಇದು ವಿಧಿಯ ಲೀಲೆ. ಭೀಷ್ಮ ತನ್ನ ವಂಶವನ್ನ ಉದ್ಧರಿಸುವುದಕ್ಕಾಗಿ ಹಗಲಿರುಳು ಶ್ರಮಿಸಿದ. ಆದರೆ ಭೀಷ್ಮನ ಪಾಲಿನ ಆ ದುರ್ವಿಧಿ ಭೀಷ್ಮನ ವಂಶವನ್ನ ದುರಂತ ಮುಖವಾಗಿ ಕೊಂಡೊಯ್ಯುತ್ತಿದೆ. ಆ ಕುರಿತಾಗಿ ಸಂಚು ಮಸೆಯುತ್ತಿದೆ. ಇಂದಲ್ಲ ನಾಳೆ ಆದರೂ ಭೀಷ್ಮ ನಿನ್ನ ಕುಲಕ್ಷಯವಾಗಿ ಹೋಗಲಿ ಎನ್ನುವಂತಹ ಆ ನೊಂದ ಹೆಣ್ಣಿನ ಉರಿ ಶಾಪ ಈ ಭೀಷ್ಮನ ವಂಶವನ್ನ ತಟ್ಟದೆ ಬಿಟ್ಟಿದೆ. ಕಾಲವೇ ನಿರ್ಧರಿಸಬೇಕು.